ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಸೆಷನ್. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ ಬೇಸ್ ಮೇಲೆ ಯಾವ್ದು ಪ್ರಾಬ್ಲಮ್ಸ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡೋಣ. ಸೊ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಬೇಸ್ ನ ಪ್ರಾಬ್ಲಮ್ಸ್ ಗಳು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಕ್ವಶನ್ಸ್ ಗಳನ್ನ ಪ್ರಾಬ್ಲಮ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಯಾವ್ಯಾವ ಪ್ರಾಬ್ಲಮ್ಸ್ ಗಳಿದೆ, ಯಾವ್ಯಾವ ಫಾರ್ಮುಲಾಸ್ ಬೇಸ್ ಯಾವ್ಯಾವ ಪ್ರಾಬ್ಲಮ್ಸ್ ಗಳಿದೆ, ಇದೆಲ್ಲವನ್ನೂ ಕೂಡ ನಾವು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಈ ಒಂದು ಫಾರ್ಮುಲಾಸ್ ಗಳನ್ನ ಕಲಿಬೇಕಾಗತ್ತೆ. ನಿಮ್ಮ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇರುವಂತಹ ಈ ಫಾರ್ಮುಲಾಸ್ ಗಳು ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಬರುವಂತಹ ಫಾರ್ಮುಲಾಸ್ ಗಳು. ಹಾಗಾಗಿ ಫಸ್ಟ್ ಇದನ್ನ ನೋಡೋದಾದ್ರೆ ಮೊದಲನೇದಾಗಿ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ I is equals to Q by T, where I is current, Q is charge by time. ಓಕೆ, ನೆಕ್ಸ್ಟ್ ಪೊಟೆನ್ಶಿಯಲ್ ಎನರ್ಜಿ ನಾವು ನೋಡೋದಾದ್ರೆ V equals W by Q, where V is called as potential difference, W is called as work done, Q is called as charge. Next Ohm's law na nodadadre V is equals to I into R. This is only Ohm's law, children. So the potential difference across the conductor is directly proportional to the current as well as the resistance. V equals I into R. V potential difference, I ಅಂದ್ರೆ ಕರೆಂಟ್, R ಅಂದ್ರೆ ರೆಸಿಸ್ಟೆನ್ಸ್. ಸೊ ಇದೇ ಫಾರ್ಮುಲಾದಲ್ಲಿ ನಾವು R ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ V by I. ಇದೇ ಫಾರ್ಮುಲಾದಲ್ಲಿ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ V by R. ನೆಕ್ಸ್ಟ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂದ್ರೆ ರೆಸಿಸ್ಟೆನ್ಸ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವುಗಳ ನಡುವಿನ ಇರುವ ರಿಲೇಶನ್ಶಿಪ್ ನ ನೋಡೋದಾದ್ರೆ ರೆಸಿಸ್ಟೆನ್ಸ್ ಈಕ್ವಲ್ಸ್ ಟು ರೋ ಅಂದ್ರೆ ರೆಸಿಸ್ಟಿವಿಟಿ into L by A. L ಅಂದ್ರೆ ಲೆಂತ್ ಆಫ್ ದ ರೆಸಿಸ್ಟೆನ್ಸ್ ಆರ್ ಲೆಂತ್ ಆಫ್ ದ ವೈರ್, ಅಂಡ್ A ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇನ್ನ ರೆಸಿಸ್ಟೆನ್ಸ್ ಇನ್ ಸೀರೀಸ್ ನ ನೋಡೋದಾದ್ರೆ ಅದರಲ್ಲಿ ಕೆಲವೊಂದು ಫಾರ್ಮುಲಾಸ್ ಗಳು V is equals to V1 plus V2 plus V3 ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್. ನೆಕ್ಸ್ಟ್ RS ಅಂದ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ನ ಫೈಂಡ್ ಔಟ್ ಮಾಡೋದಾದ್ರೆ, ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ನೀವು ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದಾದ್ರೆ ದಿಸ್ ವಿಲ್ ಬಿ ದ ಫಾರ್ಮುಲಾ RS equals R1 plus R2 plus R3. ಅಂಡ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಲ್ಲಿ ನಾವು ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ I1 plus I2 plus I3. ಓಕೆ, ಅಂಡ್ ಅದೇ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂದ್ರೆ ಪ್ಯಾರಲಲ್ ಸರ್ಕ್ಯೂಟ್ ಇದ್ದಾಗ ಅದರ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು ಅಂತಂದ್ರೆ 1 by Rp equals 1 by R1 plus 1 by R2 plus 1 by R3. ಹಾಗೆ ಎಲೆಕ್ಟ್ರಿಕ್ ಪವರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ದ ಫಾರ್ಮುಲಾ ವಿಲ್ ಬಿ V into I. P equals V into I, where P is called as power, V is called as potential difference, I is called as the current. Or ಇದನ್ನ ಹೀಗೂ ಬರೀಬಹುದು. ಸೊ P equals V into Q by T, ಯಾಕೆಂದ್ರೆ ಐದು ಫಾರ್ಮುಲಾ Q by T ಇದೆ. And the last one is Joule's law of heating. H is equals to I square into R into T ಅನ್ನುವಂಥದ್ದು. ಓಕೆನಾ? ಅಂಡ್ 1 ಕಿಲೋವ್ಯಾಟ್ ಅವರ್ ಅಂದ್ರೆ ಎಷ್ಟು ಅಂದ್ರೆ 1000 ವ್ಯಾಟ್ ಇಂಟು 3600 ಸೆಕೆಂಡ್ಸ್. ಇಷ್ಟು ನೀವು ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇಷ್ಟು ಫಾರ್ಮುಲಾಸ್ ಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು. ಸೊ ಈ ಫಾರ್ಮುಲಾಸ್ ಗಳೆಲ್ಲ ಗೊತ್ತಿದ್ರೆ ನೀವು ನೆಕ್ಸ್ಟ್ ಕ್ವಶನ್ ಅನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಅದಲ್ಲದೆ ಚಿಲ್ಡ್ರನ್ಸ್ ಒಂದಂತೂ ಹೇಳ್ತೀನಿ, ನೀವು ಏನೇ ಫೈಂಡ್ ಔಟ್ ಮಾಡಿದ್ರು ಕೂಡ ಅಲ್ಲಿ ಓಮ್ಸ್ ಲಾವನ್ನ ಅಪ್ಲೈ ಮಾಡಿ V is equals to I into R ಹಾಪಟ್ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಏನ್ ಗೊತ್ತಾಗ್ಲಿಲ್ಲ ಅಂತಂದ್ರು ಇದನ್ನಾದ್ರೂ ಮಾಡಿದ್ರೆ ವಿಲ್ ಗೆಟ್ ಅಟ್ಲೀಸ್ಟ್ 1 or 1.5 marks. ಇದು ಎಕ್ಸಾಮ್ಗೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಓಕೆನಾ? ಇಟ್ ನಾಟ್ ಫಾರ್ ದ ಪರ್ಪಸ್ ಆಫ್ ನೀವು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬೇಕೇ ಬೇಕು ಅಂತಂದ್ರೆ ಯು ನೀಡ್ ಟು. ನಾವು ಕಮಿಂಗ್ ಟು ದ ಪ್ರಾಬ್ಲಮ್ಸ್ ವಿಚ್ ಕಮ್ಸ್ ಅಂಡರ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗೋದಾದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕ್ವಶನ್ಸ್ ಕಾಣುತ್ತೆ. ಸೊ ಮೊದಲನೇದು ಎಕ್ಸಾಂಪಲ್ ನಂಬರ್ 12.1. ಓಕೆ, ಸೊ ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಇರುವಂತದ್ದು a current of 0.5 ampere is drawn by a filament of an electric bulb for 10 minutes. Find the amount of electric charge that flows through the circuit. ನೋಡಿ, ಯಾವುದೇ ಕ್ವಶನ್ ಅನ್ನ ಕೊಟ್ಟಾಗ ಆ ಕ್ವಶನ್ ಅಲ್ಲಿ ಇರುವ ಡೇಟಾವನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ therefore ನಾವೀಗ ಸಾಲ್ವ್ ಮಾಡ್ತಿರೋದು ಎಕ್ಸಾಂಪಲ್ ನಂಬರ್ 12.1 ಅಲ್ವಾ? ಸೊ ಇದರಲ್ಲಿ ಏನೇನ್ ಡೇಟಾ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ a current of 0.5 ampere is drawn. So therefore they have given current. ಸೊ ಕರೆಂಟ್ ಕೊಟ್ಟಿದ್ದಾರೆ. ಸೊ ಡೇಟಾ ಬರ್ಕೊಳ್ತೀನಿ. ಸೊ I ಕೊಟ್ಟಿದ್ದಾರೆ. I ಅಂದ್ರೆ ಎಷ್ಟು 0.5 amp, ಕರೆಕ್ಟಾ? ನೆಕ್ಸ್ಟ್ ಅವ್ರೇನ್ ಕೊಟ್ಟಿದ್ದಾರೆ, ಸೊ ಆಫ್ ದ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 minutes they have given the time also.
ಸೊ ಟಿ ಇಸ್ ಈಕ್ವಲ್ಸ್ ಟು ಹೌ ಮೆನಿ ಮಿನಿಟ್ಸ್ 10 ಮಿನಿಟ್ಸ್. ಆದ್ರೆ ಮೊದಲನೇದಾಗಿ ಮಿನಿಟ್ಸ್ ನ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಸೆಕೆಂಡ್ಸ್ಗೆ. ಸೊ ದೇರ್ಫೋರ್ 10 ಮಿನಿಟ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಅಂತಂದ್ರೆ 600 ಸೆಕೆಂಡ್ಸ್. ಓಕೆನಾ? Now, what you need to find? You need to find the amount of electric charge. ಹಾಗಾದ್ರೆ ಚಾರ್ಜ್ ಅಂದ್ರೆ Q. So therefore Q is equals to question mark. So ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು? ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು ಅಂತಂದ್ರೆ I equals, ನೋಡಿ ಇಲ್ಲೇ ಇದೆ, I equals Q by T. ಆದ್ರೆ ನಮ್ಗೆ Q ಬೇಕಾಗಿರೋದ್ರಿಂದ Q ಫಾರ್ಮುಲಾ ಏನಾಗುತ್ತೆ? ಕ್ರಾಸ್ ಮಲ್ಟಿಪಲ್ ಮಾಡಿ. ನಥಿಂಗ್ ಇಸ್ ದೇರ್ ಮೀನ್ಸ್ 1. ಸೊ Q ಫಾರ್ಮುಲಾ ಏನಾಗುತ್ತೆ? Q ones are Q is equals to I into T. Correct? So therefore Q is equals to, now apply the data to the formula. I andre 0.5 into T ಅಂತಂದ್ರೆ 600. Correct? So therefore Q is equals to ಅಂದ್ರೆ electric charge ಎಷ್ಟಾಯ್ತು? 0.5 into 600 ಮಾಡಿದ್ರೆ you will get the answer as 300. And C, why we have written the C? Because it's a SI unit of electric charge. Now what is the SI unit of electric current? Ampere. ಹಾಗೆ SI unit of electric charge is C, coulomb. ಹಾಗಾದ್ರೆ ಇದು ಇದರ ಆನ್ಸರ್. ಹಾಗಾದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟು ಬಂತು? 300 C ಅನ್ನುವಂಥದ್ದು. ಓಕೆ, ಇದು ನಿಮ್ಮ ಎಕ್ಸಾಂಪಲ್ ನಂಬರ್ 12.1 ನ ಆನ್ಸರ್. ಓಕೆನಾ? ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋದಾದ್ರೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಎಕ್ಸಾಂಪಲ್ ನಂಬರ್ 12.2. ಓಕೆನಾ? ಸೊ ಎಕ್ಸಾಂಪಲ್ ನಂಬರ್ 12.2. ಸೊ ಎಕ್ಸಾಂಪಲ್ ನಂಬರ್ 12.2 ಏನ್ ಹೇಳುತ್ತೆ? ನೀವು ಟೆಕ್ಸ್ಟ್ ಬುಕ್ ತೆಗೆದು ನೀವು ಕ್ವಶನ್ ಅನ್ನ ನೋಡಬಹುದು ಬೇಕಾದ್ರೆ. ಸೊ ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆಫ್ 2 ಕೂಲಂಬ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ 12 ವೋಲ್ಟ್. ಚಿಲ್ಡ್ರನ್ಸ್, ನಾನು ಏನ್ ಹೇಳಿದೆ? ಮೊದಲನೇದಾಗಿ ಕ್ವಶನ್ ಓದಿ ಕ್ವಶನ್ ಅಲ್ಲಿ ಇರುವ ಡೇಟಾವನ್ನ ಬರ್ಕೊಳ್ಳಿ. ಸೊ ಹಾಗಾದ್ರೆ ಡೇಟಾವನ್ನ ಫಸ್ಟ್ ನಾನು ಬರ್ಕೊಳ್ಳೋದಾದ್ರೆ, ಓಕೆ, ಸೊ ಡೇಟಾ ಏನೇನ್ ಕೊಟ್ಟಿದ್ದಾರೆ? ಸೊ ಮೊದಲನೇದಾಗಿ ಅವ್ರು ಕೊಟ್ಟಿರುವಂತದ್ದು, ಸೊ ಮೂವಿಂಗ್ ಆಫ್ ಅ ಚಾರ್ಜ್ ಆಫ್ 2 ಕೂಲಂಬ್. ಸೊ ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ದ ಎಲೆಕ್ಟ್ರಿಕ್ ಚಾರ್ಜ್. ಸೊ ಎಷ್ಟು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರುವಂತದ್ದು 2 ಕೂಲಂಬ್. ಸೊ therefore Q is equals to 2 ಕೂಲಂಬ್. ಕರೆಕ್ಟಾ? ನೆಕ್ಸ್ಟ್ ಕಮ. So the potential difference between the 2 points is 12 volt. So therefore V they have given how much? 12 volt. So now V is called as the volt is called as the SI unit of potential difference. Correct? What you need to find? You need to find what is the how much of work done. So therefore you need to find W. So W is equals to question mark. ಹಾಗಾದ್ರೆ ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬಹುದು ನಾವಿಲ್ಲಿ? ನಾವು ಇಲ್ಲೇ ನೋಡಿದ್ರೆ we can use the potential difference formula V equals W by Q. ಕರೆಕ್ಟಾ? ಸೊ therefore V equals W by Q. ಆದ್ರೆ ನಮ್ಗೆ ಯಾವ್ದು ಬೇಕು? W ಬೇಕು. ಹಾಗಾದ್ರೆ ನಾವು W ಬೇಕು ಅಂದ್ರೆ ನಥಿಂಗ್ ಇಸ್ ದೇರ್ ಮೀನ್ಸ್ 1 ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಉಳಿಯೋದು W equals V into Q. ಕರೆಕ್ಟಾ? ಸೊ therefore W is equals to, ನಾವು ಅಪ್ಲೈ ದ ಡೇಟಾ. V ಅಂದ್ರೆ 12 into Q ಅಂತಂದ್ರೆ 2. So therefore W is equals to, so 12 2s are 24. So 24 joule. So this is the answer for the example number 12.2 ಅನ್ನುವಂಥದ್ದು. Okay, so now we'll move on to the next question or next problem. So that is, I think it's based on Ohm's law. Okay, so 12.3 I think so. ನೋಡೋಣ, ಚೆಕ್ ಮಾಡೋಣ. So okay, it's at 12.3. ಓಕೆ, ಸೊ ಎಕ್ಸಾಂಪಲ್ ನಂಬರ್ 12.3 ಅನ್ನು ನಾವೀಗ ಸಾಲ್ವ್ ಮಾಡೋಣ ಅನ್ನುವಂಥದ್ದು. ಸೊ ಎಕ್ಸಾಂಪಲ್ ನಂಬರ್ 12.3 ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಹೌ ಮಚ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಬಲ್ಬ್ draw from a 220 volt source if the resistance of the bulb filament is 1200 ohm. And the next is, ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ, how much electric heater coil drawn from a 220 volt source if the resistance of the heater coil is 100 ohm. ನಾವು ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಫಸ್ಟ್ ಅದ್ರ ಮೊದಲನೇದ ನಾವು ಎಕ್ಸಾಂಪಲ್ ನಂಬರ್ 12.3 ಅಲ್ಲಿ ಮೊದಲನೇದನ್ನ ನೋಡೋದಾದ್ರೆ, ಮೊದಲನೇದಲ್ಲಿ ಕೊಟ್ಟಿರೋ ಡೇಟಾ ಏನೇನು? ಒಂದು ಎಲೆಕ್ಟ್ರಿಕ್ ಬಲ್ಬ್ ಇದೆ. ಆ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ
220 ವೋಲ್ಟ್ ಆಫ್ ಸೋರ್ಸ್ ಇದೆ. ಸೊ ದೇರ್ಫೋರ್ 220 ವೋಲ್ಟ್ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಹೌ ಮಚ್ 220 ವೋಲ್ಟ್ ಇದೆ. ಕರೆಕ್ಟಾ ಕಮ. ನೆಕ್ಸ್ಟ್ ಏನಿದೆ ಅದರ ಜೊತೆಗೆ ಸೊ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಇದೆ ಆರ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಈಸ್ 1200 ಓಮ್. ಕರೆಕ್ಟಾ. And what you need to find? You need to find the current. So therefore I is equals to question mark in the first question. ಹಾಗೆ ಸೆಕೆಂಡ್ ಕ್ವಶನ್ ನ ನೋಡೋದಾದ್ರೆ ಸೇಮ್ ಅಂದ್ರೆ ಎಲೆಕ್ಟ್ರಿಕ್ ಹೀಟರ್ ಆಗಿದೆ. ಸೊ ಇದರಲ್ಲೂ ಕೂಡ ಯು ನೀಡ್ ಟು ಫೈಂಡ್ ದ ಕರೆಂಟ್. ಆದ್ರೆ ಸೊ ಇಲ್ಲಿ 220 ವೋಲ್ಟ್ ಸೇಮ್ ಇದೆ ಏನು ಪೊಟೆನ್ಶಿಯಲ್ ಡಿಫರೆನ್ಸ್, ಆದ್ರೆ ರೆಸಿಸ್ಟೆನ್ಸ್ ಮಾತ್ರ ನಿಮಗೆ 100 ಓಮ್ ಇದೆ. ಹಾಗಾದ್ರೆ ಇವೆರಡರಲ್ಲೂ ನೀವು ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ನಾವು ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡೋದಾದ್ರೆ ಸಿಂಪಲ್. ಸೊ ಫಸ್ಟ್ ವಿಲ್ ಟೇಕ್ ದ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಅಲ್ಲಿ ವಿ ಕ್ಯಾನ್ ಅಪ್ಲೈ ದ ಓಮ್ಸ್ ಲಾ. ಸೊ ಬೈ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಸೊ ಈ ಮೂರರ ರಿಲೇಶನ್ಶಿಪ್ ನ ಹೇಳೋದೇ ಓಮ್ಸ್ ಲಾ. ಕರೆಕ್ಟಾ. ಸೊ ದೇರ್ಫೋರ್ ನಾವು ಇಯರ್ ನಮ್ಗೆ ಏನ್ ಬೇಕು ಅಂತಂದ್ರೆ ಐ ಬೇಕು. ಸೊ ದೇರ್ಫೋರ್ ಐದು ಫಾರ್ಮುಲಾ ಏನಾಗುತ್ತೆ ನಿಮ್ಗೆ ಈಗಾಗಲೇ ಗೊತ್ತು. ಐ ಇಸ್ ಈಕ್ವಲ್ಸ್ ಟು ಸೊ ವಿ ಬೈ ಆರ್. ಹಾಗಾದ್ರೆ ಸೊ ದಟ್ಸ್ ಈಕ್ವಲ್ಸ್ ಟು ವಿ ಅಂದ್ರೆ ಗೊತ್ತು ನಿಮ್ಗೆ ಎಷ್ಟು? 220 ವೋಲ್ಟ್ ಡಿವೈಡೆಡ್ ಬೈ ಸೊ ರೆಸಿಸ್ಟೆನ್ಸ್ ಗೊತ್ತಿದೆ 1200. ಸೊ ಇದನ್ನ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಆಸ್ 0.18. ಸೊ ಡಿವೈಡ್ ಮಾಡಿ ಚಿಲ್ಡ್ರನ್ಸ್ ನೀವು. ಸೊ ಡಿವೈಡ್ ಮಾಡಬಹುದು ನೀವು. ಸೊ ಡಿವೈಡ್ ಮಾಡಿ. ಸೊ ದೇರ್ಫೋರ್ 0.18. ಸೊ ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಿದ ಏನಿಲ್ಲಿ ಕರೆಂಟ್. ಹಾಗಾದ್ರೆ ಅದರ ಎಸ್ ಯೂನಿಟ್ ಏನು? ಎಸ್ ಯೂನಿಟ್ ವಿಲ್ ಬಿ ಆಂಪಿಯರ್. ಹಾಗಾದ್ರೆ ವಾಟ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್? 0.18 ಆಂಪಿಯರ್. ಸೊ ಇದರಲ್ಲಿ ಸೆಕೆಂಡ್ ಒನ್ ನ ಫೈಂಡ್ ಔಟ್ ಮಾಡೋದಾದ್ರೆ ಇಲ್ಲೂ ಅಷ್ಟೇ ಬೈ ಓಮ್ಸ್ ಲಾ. ಸೊ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ನಾವು ಫಾರ್ಮುಲಾ ಹಾಕೋದಾದ್ರೆ ಸೊ ಐ ಫಾರ್ಮುಲಾ ಏನಾಗುತ್ತೆ? ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ಸೊ ದಟ್ ವಿಲ್ ಬಿ ಈಕ್ವಲ್ಸ್ ಟು ಸೊ ವಿ ಕೊಟ್ಟಿದ್ದಾನೆ. ವಿ ಸೇಮ್ ಚೇಂಜ್ ಆಗಿಲ್ಲ 220 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಮಾತ್ರ ಚೇಂಜ್ ಆಗಿದೆ. ಎಷ್ಟು ರೆಸಿಸ್ಟೆನ್ಸ್ ನಿಮ್ಗೆ? 100. ಸೊ ಇದನ್ನ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಆಸ್ 2.2. ಸೊ 2.2. ಸೊ ದೇರ್ಫೋರ್ ನೀವು ಕರೆಂಟ್ ನ ಫೈಂಡ್ ಔಟ್ ಮಾಡಿರೋದು ಕರೆಂಟ್ ಆಂಪಿಯರ್ ಯೂನಿಟ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಎಕ್ಸಾಂಪಲ್ ನಂಬರ್ 12.3 in a electricity chapter. Okay. Now we'll move on to the next one. Example number 12.4. ಸೊ 12.4 ಏನ್ ಹೇಳುತ್ತೆ ಕ್ವಶನ್? ಸೊ 12.4 ಅಲ್ಲಿ ಕ್ವಶನ್ ನ ಓದೋದಾದ್ರೆ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಅನ್ ಎಲೆಕ್ಟ್ರಿಕ್ ಹೀಟರ್ ಇಸ್ 60 ವೋಲ್ಟ್. ಸಿ ಒಂದು ಎಲೆಕ್ಟ್ರಿಕ್ ಹೀಟರ್ ಇದೆ. ಆ ಎಲೆಕ್ಟ್ರಿಕ್ ಹೀಟರ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ನಾನೇನ್ ಹೇಳಿದೆ? ಫಸ್ಟ್ ಡೇಟಾವನ್ನ ಬರ್ಕೊಳ್ಳಿ. ಸೊ ಏನು ಆಕ್ಚುಲ್ ಆಗಿ 60 ವೋಲ್ಟ್ ಅಂದ್ರೆ ಅವರು ಕೊಟ್ಟಿರುವಂತದ್ದು ವೋಲ್ಟ್. ಪೊಟೆನ್ಶಿಯಲ್ ಡಿಫರೆನ್ಸ್ 60 ವೋಲ್ಟ್. ಕರೆಕ್ಟಾ? ಯಾವ್ದು? ಒಂದು ಎಲೆಕ್ಟ್ರಿಕ್ ಹೀಟರ್. ಅಂಡ್ ವೆನ್ ಇಟ್ ಡ್ರಾಸ್ ಅ ಕರೆಂಟ್ ಆಫ್ 4 amp, 4 amp ಕರೆಂಟ್ ನ ಆಕ್ಚುಲ್ ಆಗಿ ಅದು ಕೊಡ್ತಾ ಇದೆ. ಸೊ ದೇರ್ಫೋರ್ ಐ ಇಸ್ ಈಕ್ವಲ್ಸ್ ಟು 4 amp ಕರೆಂಟ್ ಕೊಟ್ಟಿದ್ದಾರೆ. ಸೊ ಫ್ರಮ್ ದ ಸೋರ್ಸ್ ವಾಟ್ ಕರೆಂಟ್ ವಿಲ್ ಬಿ ದ ಹೀಟರ್ ಡ್ರಾನ್ ಇಫ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಇನ್ಕ್ರೀಸ್ ಟು 120 ವೋಲ್ಟ್. ನಾವು ಈ ಕ್ವಶನ್ ಏನಿದೆ ಅಂತಂದ್ರೆ ಸಿಂಪಲ್ ಕ್ವಶನ್ ಚಿಲ್ಡ್ರನ್ಸ್. ನೋಡಿ, ಮೊದಲನೇದಾಗಿ 60 ವೋಲ್ಟ್ ಇರುವಂತದ್ದಲ್ಲಿ ನಮ್ಗೆ 4 ಆಂಪಿಯರ್ ಅಷ್ಟು ಕರೆಂಟ್ ನ ಕೊಟ್ರೆ, ಈಗ 60 ವೋಲ್ಟ್ ಇರುವ ಪೊಟೆನ್ಶಿಯಲ್ ಡಿಫರೆನ್ಸ್ ನ ನಾವು 120 ವೋಲ್ಟ್ಗೆ, ಸೊ ಲೆಟ್ ಮಿ ರೈಟ್ ದ ಅನದರ್ ಒನ್, ವಿ ಇಸ್ ಈಕ್ವಲ್ಸ್ ಟು 120 ವೋಲ್ಟ್. ಹಾಗಾದ್ರೆ 120 ವೋಲ್ಟ್ಗೆ ನಾವು ಅದನ್ನ ರೈಸ್ ಮಾಡಿದ್ರೆ, ಇನ್ಕ್ರೀಸ್ ಮಾಡಿದ್ರೆ ನಮಗೆ ಕರೆಂಟ್ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಆಕ್ಚುಯಲ್ ಕ್ವಶನ್. ಸೊ ನಾವು ಏನ್ ಮಾಡೋಣ, ಫಸ್ಟ್ ಆಫ್ ಆಲ್ ಈ ಮೊದಲನೇ ಡೇಟಾ ತಗೊಂಡು ಬೈ ಯೂಸಿಂಗ್ ಓಮ್ಸ್ ಲಾ, ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಲ್ವಾ?
ಸೊ ಇದರಲ್ಲಿ ಮೊದಲನೇದಾಗಿ ಫಸ್ಟ್ ಒನ್ ನಲ್ಲಿ 60 ವೋಲ್ಟ್ ಇದ್ದು 4 ಆಂಪಿಯರ್ ಇದ್ರೆ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಎರಡನೇದ್ರಲ್ಲಿ ಆ ಒಂದು 60 ವೋಲ್ಟ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ನಾವು 120 ವೋಲ್ಟ್ ಗೆ ಇನ್ಕ್ರೀಸ್ ಮಾಡಿದಾಗ ಎಷ್ಟು ಕರೆಂಟ್ ಇದಾಗಿದೆ, ಇನ್ಕ್ರೀಸ್ ಆಗಿದೆ ಅಥವಾ ಎಷ್ಟು ಕರೆಂಟ್ ಬೇಕು ಅನ್ನೋದನ್ನ ವಿ ಕ್ಯಾನ್ ಫೈಂಡ್. ಹೌದಲ್ಲ? ಹಾಗಾದ್ರೆ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದಾದ್ರೆ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ, ಇದನ್ನ ಕನ್ವರ್ಟ್ ಮಾಡಿದ್ರೆ R is equals to V by I. ಸೊ therefore V ಅಂದ್ರೆ ಗೊತ್ತು ಎಷ್ಟು, 60 ವೋಲ್ಟ್ ಡಿವೈಡೆಡ್ ಬೈ I ಅಂದ್ರೆ ಎಷ್ಟು, 4. ಸೊ ಇದು 4 ಆಂಪ್. ಸೊ ಇದನ್ನ ಡಿವೈಡ್ ಮಾಡಿದ್ರೆ 4 1s 4, ಸೊ 4 20 ಆಯಿತು, 4 5s. ಸೊ therefore the answer is 15 ohm. ಹಾಗಾದ್ರೆ what is the meaning of this? ಸೊ 60 ವೋಲ್ಟ್ ಮತ್ತು ಕರೆಂಟ್ 4 ಆಂಪ್ ಇದ್ದಾಗ ರೆಸಿಸ್ಟೆನ್ಸ್ ನಾವು ಎಷ್ಟು ಯೂಸ್ ಮಾಡಿದೀವಿ, 15 ಓಮ್ ಅಷ್ಟು ಯೂಸ್ ಮಾಡಿದೀವಿ. ಹಾಗಾದ್ರೆ ಈಗ ಈ ಒಂದು 60 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವೇನ್ ಮಾಡಿದೀವಿ, ಜಾಸ್ತಿ ಮಾಡಿದೀವಿ. ಸೊ ಜಾಸ್ತಿ ಮಾಡಿದ್ರೆ ಆ ಟರ್ಮಿನಲ್ಸ್ ನ ಮಧ್ಯೆ ಇರುವ ವೋಲ್ಟ್ ನ ನಾವು ಜಾಸ್ತಿ ಮಾಡಿದ್ರೆ, ಜಾಸ್ತಿ ಎಷ್ಟಕ್ಕೆ ಮಾಡಿದೀವಿ, 120 ವೋಲ್ಟ್ ರೈಸ್ ಮಾಡಿದ್ರೆ ವಾಟ್ ಇಸ್ ದ ಕರೆಂಟ್ ಡ್ರಾನ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ therefore the current drawn that only we are finding. So therefore formula will be I is equals to V by R. ಹಾಗಾದ್ರೆ V ಅಂತಂದ್ರೆ ಇಲ್ಲೇನು 60 ವೋಲ್ಟ್ ಇದ್ದಿದ್ದು 120 ವೋಲ್ಟ್ ಚೇಂಜ್ ಆಗಿದೆ. ಸೊ therefore 120 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಬಂದಿದೆ ನಮಗೆ, ರೆಸಿಸ್ಟೆನ್ಸ್ ಎಷ್ಟು 15. ಸೊ 120 ಡಿವೈಡೆಡ್ ಬೈ 15 that will be equals to, so 15 ones are 15 8s are, so therefore 8 amp. ಹಾಗಾದ್ರೆ ಸಿ ಮೊದಲನೇದ್ರಲ್ಲಿ ಈ ಕ್ವಶನ್ ನ ಅರ್ಥ ಏನು ಅಂದ್ರೆ 60 ವೋಲ್ಟ್ ಅಷ್ಟು ಆಕ್ಚುಲ್ ಆಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಎರಡು ಟರ್ಮಿನಲ್ಸ್ ನ ಮಧ್ಯೆ 60 ವೋಲ್ಟ್ ಅಷ್ಟು ಇದ್ದಾಗ ನಿನಗೆ 15 ಓಮ್ ಯೂಸ್ ಮಾಡಿಕೊಂಡು ಕರೆಂಟ್ 4 ಆಂಪ್ ಅಷ್ಟು ಡ್ರಾನ್ ಆಗಿರುತ್ತೆ. ಆ ಒಂದು 60 ವೋಲ್ಟ್ ಅನ್ನ 120 ವೋಲ್ಟ್ ಅಷ್ಟು ಇನ್ಕ್ರೀಸ್ ಮಾಡಿದಾಗ ನಿನಗೆ 8 ಆಂಪಿಯರ್ ಅಷ್ಟು ಕರೆಂಟ್ ಡ್ರಾನ್ ಆಗುತ್ತೆ. ಇದು ಅದರ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ಸ್ ಫಾರ್ ದ 12.4 ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ 12.5 ಗೆ ಬಂದ್ರೆ ಎಕ್ಸಾಂಪಲ್ ನಂಬರ್ 12.5. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್, ಎಕ್ಸಾಂಪಲ್ 12.5. ಸೊ ಹಾಗಾಗಿ ಇದನ್ನ ನೀಟಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದನ್ನ ನಮ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು, ರಿಪೀಟ್ ಆಗಿದೆ ಈ ಕ್ವಶನ್ ಅನ್ನುವಂಥದ್ದು. ಹಾಗಾಗಿ ಇಟ್ಸ್ ಅ ಇಂಪಾರ್ಟೆಂಟ್ ಕ್ವಶನ್. ಸೊ 12.5 ಕ್ವಶನ್ ಏನ್ ಹೇಳುತ್ತೆ, resistance of a metal wire of length 1 meter is 26 ohm at 20 degrees Celsius. If the diameter of the wire is 0.3 mm, what will be the resistivity of the metal at the temperature? And also they are asking ಇನ್ನೊಂದು ಏನ್ ಕೇಳಿದ್ದಾರೆ ಅಂದ್ರೆ ಯೂಸಿಂಗ್ ಟೇಬಲ್ 12.2 ಪ್ರೆಡಿಕ್ಟ್ ದ ಮೆಟೀರಿಯಲ್ ಆಫ್ ದ ವೈರ್. ಯಾವ ವೈರ್? ಸೊ ಟೇಬಲ್ 12.2 ಅನ್ನುವಂಥದ್ದು ಇದೆ ನಿಮ್ಮ ಬುಕ್ ನಲ್ಲಿ ಚಿಲ್ಡ್ರನ್ಸ್. ಆ 12.2 ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅದ್ರ ಬೇಸ್ ಮೇಲೆ ಒಂದು ಮಾರ್ಕ್ಸ್ ಗೆ ಯಾವ್ದಾದ್ರು ಒಂದು ಕೇಳಬಹುದು, ಯಾವ ಒಂದು ಮೆಟೀರಿಯಲ್ದು ರೆಸಿಸ್ಟಿವಿಟಿ ಎಷ್ಟಿದೆ ಅಂತ ಕೇಳಬಹುದು. ಈಗ ಇಲ್ಲೂ ಕೂಡ ನಿಮ್ಗೆ ಮೊದಲನೇದಾಗಿ ರೆಸಿಸ್ಟಿವಿಟಿಯನ್ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಅದರ ಜೊತೆಗೆ ರೆಸಿಸ್ಟಿವಿಟಿ ನಾವು ಫೈಂಡ್ ಔಟ್ ಮಾಡಿದ್ಮೇಲೆ ಆ ರೆಸಿಸ್ಟಿವಿಟಿ ಇರುವಂತಹ ಮೆಟೀರಿಯಲ್ ಯಾವುದು ಬೈ ಯೂಸಿಂಗ್ ಟೇಬಲ್ 12.2 ನೀವು ಆ ಮೆಟೀರಿಯಲ್ ಯಾವುದು ಅನ್ನೋದನ್ನು ಕೂಡ ಹೇಳ್ಬೇಕು ಅನ್ನುವಂಥದ್ದು. ಈಗ ಮೊದಲನೇದಾಗಿ ಕ್ವಶನ್ ಅಲ್ಲಿ ಇರೋದನ್ನ ನಾವು ಡೇಟಾವನ್ನ ಬರ್ಕೊಳ್ತಾ ಹೋದ್ರೆ, ಸೊ ಡೇಟಾ ಏನೇನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಓಕೆ, ಸೊ ಡೇಟಾನ ನಾನು ನೋಡೋದಾದ್ರೆ, ಸೊ ಮೊದಲನೇದಾಗಿ ಅವರು ಒಂದು ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಲೆಂತ್ ಅನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಇದನ್ನ ತಗೊಳ್ಳಿ. ಸೊ ಇದು ಒಂದು ವೈರ್ ಅಂತ ನಾವು ಅಂದ್ಕೊಂಡ್ರೆ, ಸೊ ದೇ ಹ್ಯಾವ್ ಗಿವನ್ ದ L is equals to 1 meter. ಸೊ 1 ಮೀಟರ್ ಕೊಟ್ಟಿದ್ದಾರೆ. ಆಲ್ಸೋ ಅವರು ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಎಷ್ಟಾಗತ್ತೆ, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 0.3 mm. ಓಕೆ, ಸೊ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ರೆಸಿಸ್ಟಿವಿಟಿಯನ್ನ ಕೂಡ ನೀವು ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ 1 ಮೀಟರ್ ಅಂಡ್ ರೆಸಿಸ್ಟೆನ್ಸ್ ಬೇರೆ ಕೊಟ್ಟಿದ್ದಾರೆ. ಈ ಒಂದು ಐ ಕಾಲ್ ದಿಸ್ ಪಾಯಿಂಟ್ ಆಸ್ ಎ ಅಂಡ್ ದಿಸ್ ಪಾಯಿಂಟ್ ಆಸ್ ಬಿ. ಇವೆರಡುಗಳ ಮಧ್ಯೆ ಇರುವ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ ಸೊ 26 ಓಮ್ ಇದೆ ಅಂತ. ಅಂದ್ರೆ ಎ ಮತ್ತು ಬಿ ಯ ಮಧ್ಯೆ ಇರುವ ರೆಸಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 26 ಓಮ್ ಇದೆ ಅನ್ನುವಂಥದ್ದು. ಇಷ್ಟು ಅವರು ಕೊಟ್ಟಿರುವಂತದ್ದು ಡೇಟಾ.
ಇದನ್ನ ಇಟ್ಕೊಂಡು ನಾವು ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವು ಫಾರ್ಮುಲಾವನ್ನ ಬರ್ಕೊಳ್ಳೋಣ. ಸೊ ರೆಸಿಸ್ಟೆನ್ಸು, ರೆಸಿಸ್ಟಿವಿಟಿ ಮತ್ತು ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇವುಗಳ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ನ ಇರುವಂತಹ ಒಂದು ಫಾರ್ಮುಲಾವನ್ನ ನೀವು ಈಗಾಗಲೇ ಕಲ್ತಿದ್ದೀರಾ. ಸೊ ಅದೇ ಯಾವುದು ಅಂತಂದ್ರೆ, ಸೊ ರೆಸಿಸ್ಟೆನ್ಸ್ ಈಕ್ವಲ್ಸ್ ರೋ ಇಂಟು ಎಲ್ ಬೈ ಎ. ಕರೆಕ್ಟಾ? ಇದೇ ನೀವು ಫೈಂಡ್ ಔಟ್ ಮಾಡಿರ್ಬೇಕಾಗಿರೋದು, ಅಥವಾ ಸಾರಿ ಇದು ನೀವು ತಿಳ್ಕೊಂಡಿರುವಂತಹ ಒಂದು ಫಾರ್ಮುಲಾ. ಸೊ ಇದರಲ್ಲಿ ಆರ್ ಅಂದ್ರೆ ರೆಸಿಸ್ಟೆನ್ಸ್, ರೋ ಅಂದ್ರೆ ರೆಸಿಸ್ಟಿವಿಟಿ, ಎಲ್ ಅಂದ್ರೆ ಲೆಂತ್, ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಯಾವ್ದಾಗತ್ತೆ? ಈ ಎರಡು ಪೋರ್ಷನ್ ಆಗತ್ತೆ. ಈ ಲೆಂತ್ ಆಫ್ ದ ವೈರ್ ಅಲ್ಲಿ ಈ ಎರಡು ಪೋರ್ಷನ್ ನಮ್ಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಇಟ್ಸ್ ಇನ್ ಅ ಸರ್ಕ್ಯುಲರ್ ಶೇಪ್. ಹಾಗಾದ್ರೆ ನಾವು ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ಇಲ್ಲಿ ಏನಿದೆ ಅಲ್ಲಿ ನಾವು ಪೈ ಆರ್ ಸ್ಕ್ವೇರ್ ಅನ್ನ ನಾವು ಅಪ್ಲೈ ಮಾಡಬಹುದು. ಕರೆಕ್ಟ್? ಸೊ ದೇರ್ಫೋರ್ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ರೋ. ರೋ ಅಂದ್ರೆ ರೆಸಿಸ್ಟಿವಿಟಿ, ಹೌದಲ್ಲ? ಸೊ ಹಾಗಾದ್ರೆ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ, ಈ ಫಾರ್ಮುಲಾವನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾಗಿರೋದು ರೋ ಆಗಿರೋದ್ರಿಂದ ರೋನ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಆಚೆ ಕಳಿಸ್ಬೇಕು. ಸೊ ದೇರ್ಫೋರ್ ದ ಫಾರ್ಮುಲಾ ವಿಲ್ ಬಿಕಮ್ ಲೈಕ್ ದಿಸ್: ರೋ ಈಕ್ವಲ್ಸ್ ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್. ನೌ ದಿಸ್ ಇಸ್ ದ ಫಾರ್ಮುಲಾ. ಸೊ ನಾವು ಕ್ರಾಸ್ ಮಲ್ಟಿಪಲ್ ಮಾಡಿ ನಮ್ಗೆ ರೋ ಬೇಕು, ರೋ ಇಟ್ಕೊಂಡು ಉಳಿದಿರೋದನ್ನ ಆಚೆ ಕಳಿಸಿದ್ರೆ ದ ಫಾರ್ಮುಲಾ ವಿಲ್ ಬಿಕಮ್ ಲೈಕ್ ದಿಸ್: ರೋ ಈಕ್ವಲ್ಸ್ ಆರ್ ಇಂಟು ಎ ಬೈ ಎಲ್ ಅಂತ ಆಗತ್ತೆ ಅನ್ನೋದು. ನಾವು ಈಗ ಇದನ್ನ ಜಸ್ಟ್ ಹಾಗೆ ನೋಡೋದಾದ್ರೆ, ನಾವು ಆರ್ ಇಂಟು ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಏನಂತ ಹೇಳಿದೆ? ಇಟ್ಸ್ ಇನ್ ಅ ಸರ್ಕ್ಯುಲರ್ ಶೇಪ್. ಕರೆಕ್ಟಾ? ಸೊ ಸರ್ಕ್ಯುಲರ್ ಶೇಪ್ ದ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್. ಸೊ ದೇರ್ಫೋರ್ ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಎ, ನಾನು ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಅಪ್ಲೈ ದ ವ್ಯಾಲ್ಯೂ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್. ಎಲ್ ಅಂದ್ರೆ ಏನು? ಲೆಂತ್ ಅನ್ನುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ರೇಡಿಯಸ್ ಬದಲು ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಫಿಸಿಕ್ಸ್ ನಲ್ಲಿ ನಾವು SI ಯೂನಿಟ್ಸ್ ಗಳನ್ನ ಸೇಮ್ ಇಡಬೇಕು. ಬಟ್ ಲೆಂತ್ ನಿಮ್ಗೆ 1 ಮೀಟರ್ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಡಯಾಮೀಟರ್ 0.3 mm ಕೊಟ್ಟಿದ್ದಾರೆ, ಮಿಲಿಮೀಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಡಯಾಮೀಟರ್ ನ ಮೀಟರ್ಗೆ. ಸೊ ದೇರ್ಫೋರ್ ಡಯಾಮೀಟರ್ ಅವರು ಕೊಟ್ಟಿರುವಂತದ್ದು 0.3 mm. ಸೊ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಸೊ ಇಟ್ ಹ್ಯಾಸ್ ಟು ಡಿವೈಡೆಡ್ ಬೈ 1000. ಓಕೆನಾ? ಸೊ 1000 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಉಳಿಯುವಂತದ್ದು 0.3 ಇಂಟು 10⁻³ ಸೊ ಇದನ್ನ ನಾವು ಕನ್ವರ್ಟ್ ಮಾಡೋದಾದ್ರೆ ಮೀಟರ್ಗೆ, ಸೊ ದೇರ್ಫೋರ್ 3 ಇಂಟು 10⁻⁴. Now this is the diameter. I have converted millimeter to a meter ಅನ್ನುವಂಥದ್ದು. Now ಈಗ ಇಲ್ಲಿ ಬರೋಣ. ಸೊ ನಾವು ಫಾರ್ಮುಲಾವನ್ನ, ಸೊ ಇದು ಆಕ್ಚುಯಲ್ ಫಾರ್ಮುಲಾ ನಮ್ಗೆ ರೋ ಬೇಕು, ರೋ ಅಂದ್ರೆ ರೆಸಿಸ್ಟಿವಿಟಿ ಬೇಕು. ಹಾಗಾಗಿ ರೆಸಿಸ್ಟಿವಿಟಿನ ನಾನು ಈ ರೋನ ಇಟ್ಕೊಂಡು ಉಳಿದಿರೋದೆಲ್ಲ ಇಂಟರ್ಚೇಂಜ್ ಮಾಡಿದಾಗ ಫಾರ್ಮುಲಾ ಈ ರೀತಿ ಆಯ್ತು. ಇಲ್ಲಿ ಎ ಅಂತಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ದೇರ್ಫೋರ್ ಆರ್ ಇಂಟು ಎ ಬದಲು ಪೈ ಆರ್ ಸ್ಕ್ವೇರ್ ಬೈ ಎಲ್ ಹಾಕಿದೀನಿ ಅನ್ನಂಥದ್ದು. ಓಕೆನಾ? ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಇದೆ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರೆ ಆ ರೇಡಿಯಸ್ ನ ಡಯಾಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋದು. ಹಾಗಾದ್ರೆ ಅದನ್ನ ಹೇಗೆ ಮಾಡ್ಕೊಳ್ಳುವಂಥದ್ದು ನೋಡಿ. ಸೊ ರೇಡಿಯಸ್ ಅಂತಂದ್ರೆ ಡಯಾಮೀಟರ್ದು ಅರ್ಧ ಇರುತ್ತೆ, ಕರೆಕ್ಟಾ? ಹಾಗಾಗಿ ಇಲ್ಲಿ ಆರ್ ಬದಲು, ಇಲ್ಲಿ ಡಯಾಮೀಟರ್ ಕೊಟ್ಟಿರೋದ್ರಿಂದ ಆರ್ ಬದಲು ನಾನೇನ್ ಬರ್ಕೊಳ್ತೀನಿ ಅಂದ್ರೆ ರೋ ಈಕ್ವಲ್ಸ್ ಆರ್ ಇಂಟು ಪೈ ಇಂಟು ಆರ್ ಬದಲು ನಾನು D/2 ಹೋಲ್ ಸ್ಕ್ವೇರ್ ಬರ್ಕೊಳ್ತಾ ಇದ್ದೀನಿ, ಹೋಲ್ ಡಿವೈಡೆಡ್ ಬೈ ಎಲ್. ಸೊ ಏನು ಚೇಂಜಸ್ ಮಾಡಿಲ್ಲ ಚಿಲ್ಡ್ರನ್ಸ್, ಆರ್ ಇಂಟು ಪೈ ಅಲ್ಲೇ ಇದೆ. ಆರ್ ಅಂದ್ರೆ ರೇಡಿಯಸ್ ಕೊಟ್ಟಿಲ್ಲ, ಡಯಾಮೀಟರ್. ಸೊ ದೇರ್ಫೋರ್ ರೇಡಿಯಸ್ ನ ಬದಲು D/2 ಹೋಲ್ ಸ್ಕ್ವೇರ್ ಹಾಕೊಂಡಿದ್ದೀನಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ರೋ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಪೈ. ಸೊ ಡಿ ಸ್ಕ್ವೇರ್ ಅಂದ್ರೆ ಡಿ ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದ್ರೆ 4 ಹೋಲ್ ಡಿವೈಡೆಡ್ ಬೈ ಎಲ್. ಓಕೆನಾ? ಇಷ್ಟು ಆಕ್ಚುಲ್ ಆಗಿ ನಿಮ್ಗೆ ಬಂದಿರೋವಂಥದ್ದು. ನೆಕ್ಸ್ಟ್, ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದಾದ್ರೆ, ಸೊ ನೆಕ್ಸ್ಟ್
ಸೊ ಹಾಗಾದ್ರೆ ನಾವು ದ ಫಾರ್ಮುಲಾ ವಿಲ್ ಬಿಕಮ್ rho equals r pi into d square divided by 4l. ಓಕೆ, ಸೊ ಇಷ್ಟಾದ್ಮೇಲೆ ನಾವು ಏನಿದೆ ನಮ್ಮ ಹತ್ರ ಡೇಟಾ, ಆ ಡೇಟಾವನ್ನ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ನಮಗೆ ರೆಸಿಸ್ಟಿವಿಟಿ ಸಿಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಡೇಟಾವನ್ನ ಅಪ್ಲೈ ಮಾಡೋದಾದ್ರೆ ಸೊ ರೋ ಈಕ್ವಲ್ಸ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಎಷ್ಟು ಅಂದ್ರೆ 26 ಇಂಟು ಪೈ ಅಂದ್ರೆ 3.14 ಇಂಟು ಡಿ ದ ರೆಸಿಸ್ಟೆನ್ಸ್ ದ ಡಯಾಮೀಟರ್ ಎಷ್ಟು ಅಂತಂದ್ರೆ 3 ಇಂಟು 10 to the power of -4 whole square whole divided by 4 into the length of the wire ಕೊಟ್ಟಿದ್ದಾರೆ 1. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುವಂತದ್ದು 183.69 into 10 to the power of -8 ohm meter. ಓಮ್ ಮೀಟರ್ ಯಾಕೆ ಬಳಸ್ತಾ ಇದೀವಿ ಅಂತಂದ್ರೆ ಇಟ್ಸ್ ದ ಎಸ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅನ್ನೋದು. ಓಕೆನಾ? ಸೊ ಈಗ ನಾವು ಇದನ್ನ ಆಕ್ಚುಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಇದನ್ನ. ಸೊ ಇಟ್ ವಿಲ್ ಬಿಕಮ್ 1.83 ನಮ್ಮ ಟೇಬಲ್ ನ ಪ್ರಕಾರ ನೋಡಕ್ ಹೋದ್ರೆ. ಸೊ ದೇರ್ಫೋರ್ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಟೇಬಲ್ ಅಲ್ಲಿ ಯಾವ ಮೆಟೀರಿಯಲ್ ಈ ರೆಸಿಸ್ಟಿವಿಟಿ ನಮಗೆ ಬಂದಿದೆ, ಈ ರೆಸಿಸ್ಟಿವಿಟಿ ಇರುವ ಮೆಟೀರಿಯಲ್ ಯಾವುದು ಅನ್ನೋದನ್ನ ಆ ಟೇಬಲ್ ಇಂದ ನಾವು ಐಡೆಂಟಿಫೈ ಮಾಡೋಕ್ಕೋಸ್ಕರ ಐ ಆಮ್ ಕನ್ವರ್ಟಿಂಗ್ ದಿಸ್ 1.8369 into 10 to the power of -6 ohm meter. Now this is the answer that we need. So ಹಾಗಾದ್ರೆ ರೆಸಿಸ್ಟಿವಿಟಿ ಎಷ್ಟು ಬಂದಿದೆ? 1.8369. ಹಾಗಾದ್ರೆ ನಮ್ಮ ಟೇಬಲ್ ಅನ್ನ ನೋಡೋದಾದ್ರೆ 1.8369 into 10 to the power of -6 ohm meter ಇರುವ ರೆಸಿಸ್ಟಿವಿಟಿ ಇರುವ ಮೆಟೀರಿಯಲ್ ಯಾವುದು ಅಂತಂದ್ರೆ that is manganese. ಓಕೆ, ಸೊ ದಟ್ ಇಸ್ ದ ಮೆಟೀರಿಯಲ್. ಹಾಗಾದ್ರೆ ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಸಿಂಪಲ್. ಇನ್ನೊಂದ್ಸರಿ ಹೇಳೋದಾದ್ರೆ ನಾವು ಕೊಟ್ಟಿರುವ ಡೇಟಾವನ್ನ ಫಸ್ಟ್ ಬರ್ಕೋಬೇಕು. ಡೇಟಾವನ್ನ ನಾವು ಇಟ್ಕೊಂಡು ಇಲ್ಲಿ ಡಯಾಮೀಟರ್ ಅನ್ನ ನಾವು ಮಿಲಿಮೀಟರ್ ಕೊಟ್ಟಿದ್ದಾರೆ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮಗೆ ಗೊತ್ತಿರುವ ಫಾರ್ಮುಲಾ ಅಂದ್ರೆ R is equals to rho into L by A ಇದನ್ನ ಇಟ್ಕೊಂಡು ನಾವು ಆಕ್ಚುಲ್ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಸೊ ನಮಗೆ ಬೇಕಾಗಿರೋದು ರೋ. ಹಾಗಾಗಿ ರೋನ ಇಟ್ಕೊಂಡು ಉಳಿದಿರೋದನ್ನೆಲ್ಲ ನಾವು ಇಂಟರ್ಚೇಂಜ್ ಮಾಡಿದಾಗ ಫಾರ್ಮುಲಾ ಏನಾಗುತ್ತೆ ಅಂದ್ರೆ R into A by L ಆಗತ್ತೆ. ಹಾಗಾದ್ರೆ ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಸರ್ಕ್ಯುಲರ್ ಬೇಸ್. ಸೊ ದೇರ್ಫೋರ್ ಏರಿಯಾಗೆ ನಾನು ಪೈ ಆರ್ ಸ್ಕ್ವೇರ್ ಹಾಕ್ಬಹುದು. ಸೊ ದೇರ್ಫೋರ್ R into A ಜಾಗದಲ್ಲಿ ಪೈ ಆರ್ ಸ್ಕ್ವೇರ್ ಬೈ ಎಲ್. ಇಲ್ಲಿ ಆರ್ ಅಂದ್ರೆ ರೇಡಿಯಸ್, ಆದ್ರೆ ಇಲ್ಲಿ ರೇಡಿಯಸ್ ಕೊಟ್ಟಿಲ್ಲ, ಡಯಾಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ಆರ್ ಅನ್ನ ನಾನು D/2 ಅಂತ ಬರ್ಕೊಳ್ತೀನಿ. ಯಾಕೆಂದ್ರೆ ಒಂದು ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ ಡಯಾಮೀಟರ್ದು ಹಾಫ್ ಇರುತ್ತೆ. ಹಾಗಾಗಿ R into ಪೈ into ಆರ್ ಜಾಗದಲ್ಲಿ D/2 ಹೋಲ್ ಸ್ಕ್ವೇರ್ ಬೈ ಎಲ್. ಸೊ R into ಪೈ ಡಿ ಅಂದ್ರೆ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4. ಹಾಗಾದ್ರೆ ಈಕ್ವೇಶನ್ ಏನಾಗುತ್ತೆ ಅಂದ್ರೆ R into ಪೈ into ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 into ಎಲ್. ನಾವು ಈಗ ಇಲ್ಲಿರೋ ವ್ಯಾಲ್ಯೂಸ್ ಅಂದ್ರೆ ಕೊಟ್ಟಿರೋ ವ್ಯಾಲ್ಯೂಸ್ ನಾವು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬಂದಿರುವ ರೆಸಿಸ್ಟಿವಿಟಿ ಎಷ್ಟು ಅಂದ್ರೆ 1.8369 into 10 to the power of -6 ಓಮ್ ಮೀಟರ್. ಹಾಗಾದ್ರೆ ಟೇಬಲ್ ನ ಪ್ರಕಾರ ಇಲ್ಲಿ ಇರುವಂತಹ ಒಂದು ರೆಸಿಸ್ಟಿವಿಟಿ ಇರುವಂತಹ ಒಂದು ಮೆಟೀರಿಯಲ್ ಯಾವುದು ಅಂತಂದ್ರೆ ಅದು ಮ್ಯಾಂಗನೀಸ್. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 12.5, ಎಕ್ಸಾಂಪಲ್ ನಂಬರ್ 12.5 ಅನ್ನುವಂಥದ್ದು. ಚಿಲ್ಡ್ರನ್ಸ್, ನಾನು ಮೊದಲೇ ಇದೆಲ್ಲ ಮಾಡ್ತಾ ಇರುವಂತದ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಫರ್ದರ್ ಹೋಗ್ತಾ ಔಟ್ ಆಫ್ ಸಿಲೆಬಸ್ ಆನ್ಸರ್ ಶೀಟ್ಸ್ ಮಾಡೆಲ್ ಪೇಪರ್ಸ್ ಗಳಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡ್ಕೊಡ್ತೀನಿ ಅನ್ನುವಂಥದ್ದು. ಓಕೆ, ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇನ್ನು ಎಕ್ಸಾಂಪಲ್ ನಂಬರ್ 12.6 ನ ನೋಡೋದಾದ್ರೆ ಸೊ 12.6 ಕೂಡ ಸೇಮ್ ಆಸ್ ಇಟ್ ಈಸ್ ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಏನ್ ಮಾಡುದು ಅದೇ ತರ ಇರುತ್ತೆ. ಹಾಗಾಗಿ ಎಕ್ಸಾಂಪಲ್ ನಂಬರ್ 12.6. ಸೊ ಹಾಗಾದ್ರೆ ಕ್ವಶನ್ ಏನು ಅಂತ ಹೇಳೋದಾದ್ರೆ ಆ ವೈರ್ ಆಫ್ ಗಿವನ್ ಮೆಟೀರಿಯಲ್ ಹ್ಯಾವಿಂಗ್ ಅ ಲೆಂತ್ ಎಲ್ ಅಂಡ್ ದ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಎ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 4 ಓಮ್. ಸೊ ಒಂದು ವೈರ್ ಅಲ್ಲಿ
ಆಕ್ಚುಲ್ ಆಗಿ ಲೆಂತ್ ಎಲ್ ಎಷ್ಟಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಎಷ್ಟಿರುತ್ತೆ. ಯಾವುದೊಂದು ವೈರ್ ಇದೆ ಅದರಲ್ಲಿ ಲೆಂತ್ ಎಷ್ಟಿರುತ್ತೆ ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿರುತ್ತೆ ಎ ಎಷ್ಟಿರುತ್ತೆ. ಸೊ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ 4 ಓಮ್ ಅಷ್ಟು ಇರುತ್ತೆ. What would be the resistance of the another wire of the same material having a length L2 and area of a cross section 2a? ಹಾಗಾದ್ರೆ what would be the resistance of another wire of same material ಅಂತೆ, ಆದ್ರೆ ನೀವು ಅದರ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಇಫ್ ಸಪೋಸ್ ಅದರ ಲೆಂತ್ L/2 ಆಗಿ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ 2a ಆದ್ರೆ ಅದರ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ನೋ ದಿಸ್ ಇಸ್ ದ ಕ್ವಶನ್ ಚಿಲ್ಡ್ರನ್ಸ್. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಕ್ವಶನ್ ನಲ್ಲಿ ಮೊದಲನೇ ವೈರ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಎಲ್, ಲೆಂತ್ ಎಲ್ ಕೊಟ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಕೊಟ್ಟಾಗ ರೆಸಿಸ್ಟೆನ್ಸ್ 4 ಓಮ್ ಇದ್ರೆ ಅದೇ ಮೆಟೀರಿಯಲ್ ಲೆಂತ್ L/2 ಆಗಿ ಏರಿಯಾ 2a ಆಂಪ್ 2a ಆಗಿ ರೆಸಿಸ್ಟೆನ್ಸ್ ಏನಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂದ್ರೆ, ನಾವು ಫಾರ್ ದ ಫಸ್ಟ್ ವೈರ್ ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ಫಸ್ಟ್ ವೈರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಫಾರ್ ದ ಫಸ್ಟ್ ವೈರ್, ಸೊ resistance will be rho into L/A, correct? ಇಲ್ಲಿ L/A, so the resistance will be L/A, length will be L, area will be A, so ಹಾಗಾದ್ರೆ resistance ಎಷ್ಟಾಗುತ್ತೆ 4 ohm ಆಗುತ್ತೆ. So I'll call this as equation number 1. ಈಗ for the second wire, ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಲೆಂತ್ ಎಲ್ಲೇ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನೇ ಇದ್ರೆ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ರೆ 4 ಓಮ್. ಅದನ್ನೇ ಅವರು ಡೇಟಾದಲ್ಲಿ ಅಥವಾ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಈಗ ಸೆಕೆಂಡ್ ವೈರ್ ಆಫ್ ದ ಸೇಮ್ ಮೆಟೀರಿಯಲ್ ತಗೊಂಡಾಗ R2 is equals to rho into L/A is the formula. ಸೊ ಇಲ್ಲಿ that will be equals to rho into L ಏನಾಗುತ್ತೆ L/2 ಆಗುತ್ತೆ. ಸೊ therefore L/2 ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಾಗುತ್ತೆ 2a ಆಗಿದ್ರೆ ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ 2a ನ ಮೇಲ್ ಕರ್ಕೊಂಡ್ರೆ ಏನಿಲ್ಲ ಅಂದ್ರೆ 1 ಇರುತ್ತೆ, ಮೇಲ್ ಹೋದಾಗ 1/2a ಆಗುತ್ತೆ. ಸೊ therefore R2 equals rho into 1/2 into 2a/1 ಮೇಲೆ ಹೋದಾಗ 1/2a ಆಗುತ್ತೆ. ಓಕೆ, ಸೊ therefore R2 is equals to rho into 1 ones are 1 divided by 2 twos are 4. Clear? So the meaning of this is simple. ನಾನು ಇದನ್ನ ಬಿಡಿಸಿ ಬರ್ಕೊಳ್ತೀನಿ. ಸೊ R2 is equals to rho into 1/4 into 1/a. ಅದೇ ಬಿಟ್ಸ್ ಬರ್ಕೊಂಡೆ ಅಷ್ಟೇ. ಓಕೆ, ಸೊ ಇದನ್ನ ಸ್ವಲ್ಪ ರಿಅರೇಂಜ್ ಮಾಡಿದ್ರೆ R2 equals, ನಾವು 1/4 ಫಸ್ಟ್ ಬರ್ಕೊಳ್ತೀನಿ ಇಂಟು ರೋ ನೆಕ್ಸ್ಟ್ ಬರ್ಕೊಳ್ತೀನಿ ಇಂಟು 1/a ಬರ್ಕೊಂಡೆ. ನೋಡಿ ಸೇಮ್ ಇದೆ, ಆದ್ರೆ 1/4 ಫಸ್ಟ್ ಬರ್ಕೊಂಡ್ರು, ನೆಕ್ಸ್ಟ್ ಬರ್ಕೊಂಡು 1/a ನೆಕ್ಸ್ಟ್ ಬರ್ಕೊಂಡೆ. ಓಕೆ, ನಾವು ಇಲ್ಲಿ ಫಸ್ಟ್ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, ರೋ ಇಂಟು L/a. Okay, rho into L/a. Sorry, this is not 1/2 ಅಲ್ಲ, so this is L. Okay, sorry, this is L because length of the wire is L/2. Therefore, this is L. Okay, children. Okay. ಹಾಗಾದ್ರೆ ನಾವು ಅಬ್ಸರ್ವ್ ಮಾಡೋದಾದ್ರೆ, ನಾವು ಜಸ್ಟ್ ಅಬ್ಸರ್ವ್ ದಿಸ್. ಓಕೆ, ಅಬ್ಸರ್ವ್ ಮಾಡೋದಾದ್ರೆ ರೋ ಇಂಟು ಇಲ್ಲಿ 1/a ಅಂದ್ರೆ ಎಷ್ಟು, R1. R1 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 4 amp. So therefore we can apply here R2 is equals to here 4 into ಇಷ್ಟು ಜಾಗದಲ್ಲಿ ನಾನು 4 ಹಾಕ್ಬೋದು. ಕರೆಕ್ಟಾ? ಸೊ therefore 4 get cancel. ಹಾಗಾದ್ರೆ ಇನ್ನು ಉಳಿದಿರೋದೆಷ್ಟು 1. ಹಾಗಾದ್ರೆ ಸೊ the resistance of the same material of the second wire will be 1 ohm ಅನ್ನುವಂಥದ್ದು. ಹಾಗಾದ್ರೆ ಇದು ನಿಮ್ಮ ಆನ್ಸರ್ ಆಗಿರುತ್ತೆ ಅನ್ನೋದು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಎಕ್ಸಾಂಪಲ್ ನಂಬರ್ 12.6.
ಸೊ ನೆಕ್ಸ್ಟ್ ಕ್ವಶನ್ ಅಂದ್ರೆ ಎಕ್ಸಾಂಪಲ್ ನಂಬರ್ 12.7 ನೋಡೋದಾದ್ರೆ ಕ್ವಶನ್ ನಂಬರ್ 12.7 ಅಥವಾ ಎಕ್ಸಾಂಪಲ್ ನಂಬರ್ 12.7. ಸೊ 12.7 ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ an electric lamp where resistance is 20 ohm and a conductor of a 4 ohm resistance are connected to a 6 volt battery. See the figure. So calculate the total resistance of the circuit, and the second one is the current through the circuit, and also you need to find the potential difference across the electric lamp as well as across the electric conductor. ಸೊ ಇಷ್ಟು ನೀವು ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಸೊ ಇದನ್ನ ಆನ್ಸರ್ ಅಥವಾ ಇದನ್ನ ನೀವು ಸಾಲ್ವ್ ಮಾಡೋದು ಹೇಗೆ ಅಂತಂದ ಸಿಂಪಲ್ ಚಿಲ್ಡ್ರನ್ಸ್, ನಾನು ಯಾವುದೇ ಪ್ರಾಬ್ಲಮ್ಸ್ ಆದ್ರೂ ನಾನು ಮೊದಲನೇ ಪಾಯಿಂಟ್ ನಿಮ್ಗೆ ಹೇಳಿರುವಂತದ್ದು ಡೇಟಾ ಹಾಕೊಳ್ಳಿ. ಇಲ್ಲೂ ಕೂಡ ನಾನು ಡೇಟಾ ಹಾಕೊಳ್ತೀನಿ. ಸೊ ವಾಟ್ ದೇ ಹ್ಯಾವ್ ಗಿವನ್ ಕೊಟ್ಟಿರುವಂತದ್ದು. ಸೊ ರೆಸಿಸ್ಟೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ ಆಫ್ ಅ ಎಲೆಕ್ಟ್ರಿಕ್ ಲ್ಯಾಂಪ್ ಅದನ್ನ ಹಾಗೆ ಬರ್ಕೊಳ್ತೀನಿ ನಾನು. ಸೊ ರೆಸಿಸ್ಟೆನ್ಸ್ ಆಫ್ ಅ ಎಲೆಕ್ಟ್ರಿಕ್ ಲ್ಯಾಂಪ್ ಈಕ್ವಲ್ಸ್ ಇಷ್ಟು 20 ಓಮ್. ಯಾಕೆಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಲ್ಯಾಂಪು ಇದೆ ಮತ್ತು ಕಂಡಕ್ಟರ್ ಇದೆ, ಹಾಗಾಗಿ. ಸೊ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್. ಸೊ ಮೊದಲನೇದಾಗಿ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಇನ್ ಲೈಕ್ ಅ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುವಂತದ್ದು. ಓಕೆ, ಸೊ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್. ಸೊ ಇದನ್ನ ನಾನು R1 ಅಂತ ಬರ್ಕೊಳ್ತೀನಿ. ಸೊ ಕಂಡಕ್ಟರ್ದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 4 ಓಮ್, ಇದನ್ನ R2 ಅಂತ ಬರ್ಕೊಳ್ತೀನಿ. ಆಲ್ಸೋ ಇನ್ನೊಂದು ಏನೋ ಕೊಟ್ಟಿದ್ದಾರೆ ಅವರು 6 ವೋಲ್ಟ್. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ 6 ವೋಲ್ಟ್. ಇಷ್ಟು ಅವ್ರು ಕೊಟ್ಟಿರುವಂತದ್ದು. ಈಗ ಕ್ವಶನ್ ಬರೋಣ. ಕ್ವಶನ್ ಅಲ್ಲಿ ಮೊದಲನೇ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಯು ನೀಡ್ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ಸೀರೀಸ್ ಕನೆಕ್ಟ್ ಆಗಿರೋದ್ರಿಂದ ಸೊ ದಿ total resistance. So resistance, total resistance के formula RS is equals to R1 plus R2. ಯಾಕೆಂದ್ರೆ ಇಲ್ಲಿ ಎರಡೇ ರೆಸಿಸ್ಟೆನ್ಸ್ ಇರುವಂತದ್ದು. ಸೊ ರೆಸಿಸ್ಟೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್, ರೆಸಿಸ್ಟೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಸೊ therefore resistance RS is equals to R1 ಅಂದ್ರೆ ಎಷ್ಟು, R1 ಅಂದ್ರೆ ನಿಮ್ಗೆ 20 plus R2 ಅಂತಂದ್ರೆ 4. ಹಾಗಾದ್ರೆ what is the answer? 24 ohm. Now this is the total resistance in the circuit. ಹಾಗಾದ್ರೆ ಮೊದಲನೇ ಕ್ವಶನ್ ಗೆ ಆನ್ಸರ್ ಬಂತು ನಮ್ಗೆ. ಸೊ ಮೊದಲನೇ ಕ್ವಶನ್ ಕೇಳಿರೋದೇ ಟೋಟಲ್ ರೆಸಿಸ್ಟೆನ್ಸ್. ಹಾಗಾದ್ರೆ ಮೊದಲನೇ ಕ್ವಶನ್ ಆನ್ಸರ್ ಬಂತು. ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ, ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ನೆಕ್ಸ್ಟ್ ಕ್ವಶನ್ ಕೇಳಿರೋದು ಯು ನೀಡ್ ಟು ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ therefore ಸರ್ಕ್ಯೂಟ್ ನೀವು ಫಿಗರ್ ಅಲ್ಲಿ ನೋಡಬಹುದು ಚಿಲ್ಡ್ರನ್ಸ್. ನೀವು ಅಲ್ಲೇ ಫಿಗರ್ ಕಾಣ್ತಾ ಇದೆ ನೋಡಬಹುದು. 12.7 ಎಕ್ಸಾಂಪಲ್ ಅಲ್ಲಿ ಫಿಗರ್ ಇದೆ. ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಗಾಗಿ ನಾವು ರೆಸಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಫಾರ್ಮುಲಾ. ಈಗ ನಮಗೆ ಯಾವ್ದು ಬೇಕು ಅಂತಂದ್ರೆ ಯು ನೀಡ್ ದ ಕರೆಂಟ್. ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಕರೆಂಟ್ ಗೆ ಫಾರ್ಮುಲಾ ಏನು? ಸೊ I is equals to V by RS. ಸಿ ಅರ್ಥ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್, ಇಲ್ಲಿ ಬೈ ಓಮ್ಸ್ ಲಾ ನಾನು ಇದನ್ನ ಅಪ್ಲೈ ಮಾಡಿರುವಂತದ್ದು. V is equals to I into R. ಹಾಗಾದ್ರೆ I ಫಾರ್ಮುಲಾ ಏನಾಗುತ್ತೆ, I is equals to V by RS. ಸೊ therefore V ನಿಮ್ಗೆ ಗೊತ್ತು, V ಎಷ್ಟು 6 ವೋಲ್ಟ್, ಕರೆಕ್ಟ್, ಡಿವೈಡೆಡ್ ಬೈ ಸೊ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ನೀವು ಕಂಡುಹಿಡಿದಿದ್ದೀರಾ ಈಗ ಎಷ್ಟು 24 ಓಮ್. ಸೊ therefore ಇದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಆನ್ಸರ್ ಬಂದಿರೋದು 0.25 ಆಂಪಿಯರ್. ಸೊ ದಿಸ್ ಇಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಅಲ್ಲಿ ಹಾಗಾದ್ರೆ ಕರೆಂಟ್ ಎಷ್ಟಿದೆ 0.25 ಆಂಪಿಯರ್. ಹಾಗೆ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ. ಅದ್ರಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಯು ನೀಡ್ ಟು ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಆಸ್ ವೆಲ್ ಆಸ್ ಕಂಡಕ್ಟರ್. ಎಲೆಕ್ಟ್ರಿಕ್ ಲ್ಯಾಂಪ್ಗೂ ಕಂಡುಹಿಡಿಬೇಕು ಮತ್ತು ನೀವು ಫಿಗರ್ ನ ನೋಡಿದಾಗ ಗೊತ್ತಾಗುತ್ತೆ. ಎಲೆಕ್ಟ್ರಿಕ್ ಲ್ಯಾಂಪ್ಗೂ ಕಂಡುಹಿಡಿಬೇಕು ಮತ್ತು ಕಂಡಕ್ಟರ್ಗೂ ಕಂಡುಹಿಡಿಬೇಕು. ಹಾಗಾದ್ರೆ ಸಪರೇಟ್ ಕಂಡುಹಿಡಿಯಿರಿ. ಸೊ ಫಸ್ಟ್ ನಾವೇನ್ ಮಾಡೋಣ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಕಂಡುಹಿಡಿಯೋಣ. ಸೊ therefore ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ across the electric lamp. ನಾವು ಎಲೆಕ್ಟ್ರಿಕ್ ಲ್ಯಾಂಪ್ ಫಸ್ಟ್ ಕಂಡುಹಿಡಿಯೋಣ. ಓಕೆ, ಸೊ therefore ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಯಾವುದು,
V is equals to I into R. So therefore V is equals to, ಇದು ಎಲೆಕ್ಟ್ರಿಕ್ ಲ್ಯಾಂಪ್ ಗೆ. ಸೊ ಐ ಅಂದ್ರೆ ಎಷ್ಟಾಗುತ್ತೆ, ಐ ಅಂದ್ರೆ ಫೈಂಡ್ ಔಟ್ ಮಾಡಿದ್ದೀರಾ, ಎಷ್ಟು 0.25 into resistance for the electric lamp ಇಲ್ಲಿದೆ ನೋಡಿ, resistance for the electric lamp is how much 20. so 20 ತಗೋಬೇಕು. so therefore 20. so ಹಾಗಾದ್ರೆ what is the potential difference ಅಂದ್ರೆ, if you have multiple this, the answer is 5 ವೋಲ್ಟ್. ಹಾಗಾದ್ರೆ ಎಲೆಕ್ಟ್ರಿಕ್ ಲ್ಯಾಂಪ್ ನ ನಾವು ತಗೊಂಡಾಗ ಅದರಲ್ಲಿ ಆ ಟರ್ಮಿನಲ್ ನ ಮಧ್ಯೆ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು 5 ವೋಲ್ಟ್. ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ತಗೊಳ್ಳೋಣ, ಯಾಕಂದ್ರೆ ಕ್ವಶನ್ ಅಲ್ಲಿ ಅದೇ ಕೇಳಿರುವಂತದ್ದು. ಸೊ therefore potential difference across the conductor. ಚಿಲ್ಡ್ರನ್ಸ್, ನಾನು ಹೇಳಿದ ಹಾಗೆ ಇಲ್ಲೆಲ್ಲ ಕೂಡ ನಾವು ಏನ್ ಅಪ್ಲೈ ಮಾಡ್ತಿದೀವಿ, ಓಮ್ಸ್ ಲಾ ಯೂಸ್ ಮಾಡ್ಕೊಂಡೆ ಇದೆಲ್ಲ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ therefore ಫಾರ್ಮುಲಾ ವಿಲ್ ಬಿ V is equals to I into R. ಸೊ V is equals to, ಇದು ಅಕ್ರಾಸ್ ದ ಕಂಡಕ್ಟರ್. I ಅಂದ್ರೆ ಸೇಮ್, ಕರೆಂಟ್ ಅಂದ್ರೆ ಕರೆಂಟ್ ಫೈಂಡ್ ಔಟ್ ಮಾಡಿರೋದು ಎಷ್ಟು 0.25 into R. ರೆಸಿಸ್ಟೆನ್ಸ್ ಅಂದ್ರೆ ಎಷ್ಟು, ಈಗ ರೆಸಿಸ್ಟೆನ್ಸ್ ಫಾರ್ ದ ಕಂಡಕ್ಟರ್ಗೆ ಕೊಟ್ಟಿದ್ದಾರೆ ಎಷ್ಟು 4. ಸೊ therefore 0.25 into 4. so therefore V is equals to, ಇದನ್ನ ಮಲ್ಟಿಪಲ್ ಮಾಡಿದಾಗ ಬರುವಂತದ್ದು 1 ವೋಲ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್. ಎಕ್ಸಾಂಪಲ್ ಅಲ್ಲಿ ಇದನ್ನ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಇದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. 3 ಕ್ವಶನ್ ಕೇಳಿದ್ದಾರೆ. ಒಂದು ಟೋಟಲ್ ರೆಸಿಸ್ಟೆನ್ಸ್, ಸೊ ಸೀರೀಸ್ ಆಗಿರೋದ್ರಿಂದ R1 ಪ್ಲಸ್ R2, ಜೊತೆಗೆ ಕರೆಂಟ್ಗೆ ಫಾರ್ಮುಲಾ ಏನು V/RS. ಸೊ 6 ವೋಲ್ಟ್ ಬೈ 24. ಸೊ ಕರೆಂಟ್ ಬಂತು. ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕು. V is equals to I into R. ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಕಂಡುಹಿಡಿಬೇಕು, ಇನ್ನೊಂದು ಕಂಡಕ್ಟರ್ಗೆ. ಸೊ ಮೊದಲನೇದು ಎಲೆಕ್ಟ್ರಿಕ್ ಲ್ಯಾಂಪ್ ಕಂಡುಹಿಡಿದು V is equals to I into R 5 ವೋಲ್ಟ್. ಸೊ ನೆಕ್ಸ್ಟ್ ಅಕ್ರಾಸ್ ದ ಕಂಡಕ್ಟರ್ 1 ವೋಲ್ಟ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್ 12.7. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ ನಂಬರ್ 12.8. ಓಕೆ, ಸೊ ಎಕ್ಸಾಂಪಲ್ 12.8 ನೋಡೋದಾದ್ರೆ, ಓಕೆ, ಸೊ 12.8 ಅಲ್ಲಿ ಕ್ವಶನ್ ಹೀಗಿದೆ. ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್, ಇಲ್ಲೂ ಕೂಡ ನಿಮ್ಗೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದು ಮಾಡ್ಕೋಬೇಕು. ಸೊ ಇನ್ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಇನ್ ಫಿಗರ್ 12.10, ನೀವು ಟೆಕ್ಸ್ಟ್ ಬುಕ್ ನ ನೋಡಿದ್ರೆ ಗೊತ್ತಾಗುತ್ತೆ ಚಿಲ್ಡ್ರನ್ಸ್. ಸೊ ಸಪೋಸ್ ದ ರೆಸಿಸ್ಟರ್ R1 and R2 and R3 have the values of 5 ohm, 10 ohm and 30 ohm respectively, which have been connected to a battery of 12 volt. Calculate current through each resistor. This is the first question. And total current, second question. Also total circuit resistance. So ಒಂದು ಸರ್ಕ್ಯೂಟ್ ಇದೆ, the resistance has been connected in parallel. ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಯಾವ ರೀತಿ ಇದೆ ಅಂತಂದ್ರೆ ಪ್ಯಾರಲಲ್ ಆಗಿದೆ ಅನ್ನುವಂಥದ್ದು. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿರುವ ಆ 3 ರೆಸಿಸ್ಟೆನ್ಸ್ ನ ಕೊಟ್ಟಿದ್ದಾರೆ. ಸೊ ಐಲ್ ರೈಟ್ ದ ಡೇಟಾ. ಸೊ ಏನದು, ರೆಸಿಸ್ಟೆನ್ಸ್ 1 ಕೊಟ್ಟಿದ್ದಾರೆ 5 ohm, ರೆಸಿಸ್ಟೆನ್ಸ್ ನಂಬರ್ 2 ಕೊಟ್ಟಿದ್ದಾರೆ ಸೊ 10 ohm, ರೆಸಿಸ್ಟೆನ್ಸ್ ನಂಬರ್ 3 ಕೊಟ್ಟಿದ್ದಾರೆ 30 ohm. ಓಕೆನಾ? ಸೊ ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಚಿಲ್ಡ್ರನ್ಸ್, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ and also it has been connected to a battery of 12 volt. ಒಂದು ಬ್ಯಾಟರಿ ಕೊಟ್ಟಿದ್ದಾರೆ. ಸೊ therefore potential difference between the battery or between the terminal is V is equals to 12 volt. ಸೊ ಹಾಗಾದ್ರೆ ಏನೇನು ಫೈಂಡ್ ಔಟ್ ಮಾಡಬೇಕು, ಇಷ್ಟು ಕ್ವಶನ್ ಇಷ್ಟು ಡೇಟಾ. ಸೊ ಏನ್ ಮಾಡ್ಬೇಕು ಹಾಗಾದ್ರೆ, ಯು ನೀಡ್ ಟು ಫೈಂಡ್ ದ ಕರೆಂಟ್ ಥ್ರೂ ದ ಈಚ್ ರೆಸಿಸ್ಟರ್ಸ್. ಪ್ರತಿಯೊಂದು ರೆಸಿಸ್ಟರ್ಸ್ ಅಲ್ಲೂ ಇರುವ ಕರೆಂಟ್ ಅಂದ್ರೆ 5 ohm ಅಲ್ಲಿ ಇರೋದೆಷ್ಟು, 10 ohm ಅಲ್ಲಿ ಇರೋದೆಷ್ಟು, 30 ohm ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ, ಪ್ರತಿಯೊಂದಕ್ಕೂ ಕಂಡುಹಿಡಿಯಬೇಕು. ಮೊದಲನೇದು. ಎರಡನೇದು ಟೋಟಲ್ ಕರೆಂಟ್ ಕಂಡುಹಿಡಿಯಬೇಕು. ಮೂರನೇದು ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ನೀವು ಫೈಂಡ್ ಮಾಡಬೇಕು. ಓಕೆ, ಸೊ ಮೊದಲನೇದಾಗಿ ನಾವು ಪ್ರತಿಯೊಂದು ರೆಸಿಸ್ಟರ್ಸ್ಗೂ ನಾವು ಕರೆಂಟ್ ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋದಾದ್ರೆ, ಸೊ ಬೈ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ, V is equals to I into R. ಈಗ ನಮ್ಗೆ I ಬೇಕು. ಸೊ therefore I'll call first 3 ರೆಸಿಸ್ಟರ್ಸ್ ಇರೋದ್ರಿಂದ 3 ಕರೆಂಟ್ ಬರುತ್ತೆ. ಸೊ therefore I'll call this as I1 is equals to V by R, R1. So therefore I'll take the first resistor. So this is for first resistor. Okay, so ಹಾಗಾದ್ರೆ
ಸೊ ವಿ ಅಂತಂದ್ರೆ ಗೊತ್ತಿದೆ 12 ಡಿವೈಡೆಡ್ ಬೈ ಫಸ್ಟ್ ರೆಸಿಸ್ಟೆನ್ಸ್ ಎಷ್ಟು, ಫಸ್ಟ್ ರೆಸಿಸ್ಟೆನ್ಸ್ ವಿಲ್ ಬಿ 5. ಹಾಗಾದ್ರೆ 12 ಡಿವೈಡೆಡ್ ಬೈ 5 ನ ನಾವು ಮಾಡಿದಾಗ ದ ಕರೆಂಟ್ ವಿಲ್ ಬಿ 2.4 ampere. So this is the current for the resistance number 1. Now I'll take the second resistor. Second resistance ನ ತಗೊಳ್ತೀನಿ. Okay. So formula ಏನಾಗುತ್ತೆ, I2 is equals to V by R2. So therefore V ವೋಲ್ಟ್ ಏನು ಚೇಂಜ್ ಆಗಲ್ಲ ನಿಮ್ಗೆ. ಸೊ ವಿ ಏನಾಗುತ್ತೆ, ಸೇಮ್ 12 ಡಿವೈಡೆಡ್ ಬೈ R2. R2 ಅಂದ್ರೆ ಎಷ್ಟು, R2 is 10 equals, now 12 divided by 10 ಮಾಡಾಗ we'll get the answer as 1.2 ampere. ಹಾಗಾದ್ರೆ what is the current in the second resistor, 1.2 amp. And I'll take the third resistor now. So ನಾನೀಗ third resistor ತಗೊಳ್ತೀನಿ. Okay, so therefore I3 is equals to V by R3. So therefore, so V ಅಂತಂದ್ರೆ 12 divided by 30. ಯಾಕಂದ್ರೆ resistance number 3 is 30. So therefore ಇದನ್ನು ಡಿವೈಡ್ ಮಾಡಿದಾಗ you'll get the answer as 0.4. ಸೊ ಹಾಗಾದ್ರೆ ಸೊ ಫಸ್ಟ್ ಕ್ವಶನ್ ನಾವು ಫೈಂಡ್ ಔಟ್ ಮಾಡಾಯ್ತು, ಕರೆಂಟ್ ಇಂದ ಈಚ್ ರೆಜಿಸ್ಟರ್ ಕಂಡಿಡ್ತಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಕರೆಂಟ್, ಸೊ ಟೋಟಲ್ ಕರೆಂಟ್ ಈಕ್ವಲ್ಸ್ ಐ ಪಿ, ಅಥವಾ ಸೊ ಕರೆಂಟ್ ಇನ್ ಪ್ಯಾರಲ್ ಅಲ್ವಾ, ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಪ್ಲಸ್ I3. ಮೂರು ಕರೆಂಟ್ ನ ಆಡ್ ಮಾಡಿ. ಸೊ therefore I1 ಅಂದ್ರೆ 2.4 ಪ್ಲಸ್ I2 ಅಂದ್ರೆ 1.2 ಪ್ಲಸ್ 0.4. ಸೊ ಇಷ್ಟನ್ನು ಆಡ್ ಮಾಡಿದಾಗ ನಿಮಗೆ ಬರುವಂತದ್ದು 4 ಆಂಪಿಯರ್. ಸೊ ಹಾಗಾದ್ರೆ ಆ ರೆಸಿಸ್ಟೆನ್ಸ್ ಅಲ್ಲಿ, ಆ ಸರ್ಕ್ಯೂಟ್ ನಲ್ಲಿ ಟೋಟಲ್ ಕರೆಂಟ್ ಎಷ್ಟಿರುತ್ತೆ, 4 ಆಂಪಿಯರ್ ಇರುತ್ತೆ ಅನ್ನೋದು. ಸೊ ಇನ್ನೊಂದು ಕ್ವಶನ್ ಇದೆ, ಸೊ ಯು ನೀಡ್ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್, ಅದನ್ನು ಕೂಡ ಕಂಡುಹಿಡಿಯಬೇಕಲ್ಲ. ಸೊ ಟೋಟಲ್ ರೆಸಿಸ್ಟೆನ್ಸ್ ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ therefore ಪ್ಯಾರಲಲ್ ಅಲ್ಲಿ ನಾವು ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. So therefore total resistance is equals to 1 by Rp is equals to 1 by R1 plus 1 by R2 plus 1 by R3. So therefore 1 by Rp is equals to 1 by R1 ಅಂದ್ರೆ ಎಷ್ಟು, 5, 1 by 5 plus 1 by R2 ಅಂದ್ರೆ 10 plus 1 by R3 ಅಂದ್ರೆ 30. Okay, now here 5, 10, 30 is there. Take the LCM for 5, 10 and 30. So ಹಾಗಾದ್ರೆ so the LCM for 5, 10 and 30 is, because denominator is different, so therefore I am taking the LCM. So 1 by Rp is equals to, so LCM for 5, 10, 30 is 30. Okay, so now 5 how much are 30? So 5 6 are 30, 6 1s are 6, plus 10 3s are 30, 3 1s are 3, plus 31s are 30, 1 1s are 1. Okay, so that will be equals to 6 plus 3 is 9, plus 1 is 10 by 30. So 10 1s are 10 3s are. ಹಾಗಾದ್ರೆ remaining will be 1 by Rp equals 1 by 3. Correct? Okay, now make a cross multiple. ಈ ರೀತಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ, so 1 into Rp, I'll write here 1 into Rp is Rp only is equals to 3 1s are 3. ಹಾಗಾದ್ರೆ what is the total resistance present in the circuit will be 3 ohm, and this is the answer for this question. ಹಾಗೆ ನಾವು ಮೂರನ್ನು ಕೂಡ ಕಂಡಿಡ್ತಾ ಇತ್ತು ನೋಡಿ. ಸೊ ಮೂರನ್ನು ಕೂಡ ಫೈಂಡ್ ಔಟ್ ಮಾಡಿದೀವಿ. ಸೊ ಮೊದಲನೇದು ಕರೆಂಟ್ ಇನ್ನ ಈಚ್ ರೆಸಿಸ್ಟರ್ ನು ಫೈಂಡ್ ಮಾಡಿದೀವಿ, ಜೊತೆಗೆ ಟೋಟಲ್ ಕರೆಂಟ್ ನು ಫೈಂಡ್ ಔಟ್ ಮಾಡಿದೀವಿ, ಜೊತೆಗೆ ಟೋಟಲ್ ರೆಸಿಸ್ಟೆನ್ಸ್. ಚಿಲ್ಡ್ರನ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದ್ರ ಎರಡು ತರ ಬರುತ್ತೆ, ಒಂದು ಸೀರೀಸ್ ಬರುತ್ತೆ, ಒಂದು ಪ್ಯಾರಲಲ್ ಬರುತ್ತೆ. ಹಾಗಾಗಿ ನಾನು ಮೊದಲನೇ ಫಸ್ಟ್ ಅಲ್ಲೇ ನಾನು ನಿಮ್ಗೆ ಫಾರ್ಮುಲಾಸ್ ನ ಬರ್ಸಿದೀನಿ, ಫಾರ್ಮುಲಾಸ್ ನ ನೋಡ್ಕೊಳ್ಳಿ ಅಂತ ಹೇಳಿದೀನಿ. ಸೀರೀಸ್ ಗೆ ಬದಲಾವಣೆ ಇರುತ್ತೆ, ಪ್ಯಾರಲಲ್ ಗೆ ಬದಲಾವಣೆ ಇರುತ್ತೆ, ರೆಸಿಸ್ಟೆನ್ಸ್ ಮತ್ತು ಟೋಟಲ್ ಕರೆಂಟ್ ನ ಫೈಂಡ್ ಔಟ್ ಮಾಡೋಲ್ಲ. ಹಾಗಾಗಿ ಇದನ್ನ ನೀಟಾಗಿ ನೋಡ್ಕೊಳ್ಳಿ ಅನ್ನೋಂಥದ್ದು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಎಕ್ಸಾಂಪಲ್ ನಂಬರ್ 12.8 ಅನ್ನೋಂಥದ್ದು. ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದ 12.9. Now the example number 12.9.
ಸೊ ಎಕ್ಸಾಂಪಲ್ ನಂಬರ್ 12.9 ಅಲ್ಲಿ ಕ್ವಶನ್ ಏನ್ ಹೇಳುತ್ತೆ? ಸೊ ಇನ್ ದ ಫಿಗರ್ 12.12 ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರ್ ನಲ್ಲಿ ನೀವು ನೋಡಬಹುದು, ನೀವು ಟೆಕ್ಸ್ಟ್ ಬುಕ್ ತಗೊಂಡು ನೋಡಿ ಅಂತ ಹೇಳಿದ್ದೀನಿ ಚಿಲ್ಡ್ರನ್ಸ್, ಜೊತೆಗೆ ನಾನು ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಸೊ 12.9 ಅಲ್ಲಿ ಸೊ ಆ ಫಿಗರ್ ಅಲ್ಲಿ R1 equals 10 ohm, R2 equals 40 ohm, R3 equals 30 ohm. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಹಾಗಾಗಿ ಹೇಳ್ತಾ ಇರೋಂಥದ್ದು. ಓಕೆ, ಸೊ R1 ರೆಸಿಸ್ಟೆನ್ಸ್ ನಂಬರ್ 1 ಕೊಟ್ಟಿದ್ದಾರೆ 10 ohm, ಅದನ್ನ ಬರ್ಕೊಳ್ತೀನಿ ಡೇಟಾ ಅಂತ ಬರ್ಕೊಂಡು. R1 equals 10 ohm. ನೆಕ್ಸ್ಟ್ R2 ಕೊಟ್ಟಿದ್ದಾರೆ, R2 ಎಷ್ಟು ಅಂತಂದ್ರೆ 40 ohm. R3 ಕೊಟ್ಟಿದ್ದಾರೆ 30 ohm. R4 ಕೊಟ್ಟಿದ್ದಾರೆ 20 ohm and also R5 ಕೊಟ್ಟಿದ್ದಾರೆ. ಸೊ therefore 60 ohm. ಇಷ್ಟು ಕೊಟ್ಟಿರುವಂತದ್ದು ಡೇಟಾ. ಜೊತೆ ಏನ್ ಕೇಳಿದರೆ ಏನ್ ಫೈಂಡ್ ಔಟ್ ಮಾಡಬೇಕು? and 12 volt battery is connected. 12 volt battery ಕೂಡ ಕನೆಕ್ಟ್ ಆಗಿದೆ. ಸೊ therefore the potential difference they have given V is equals to how much? 12 volt. ಸೊ ವಾಟ್ ಯು ನೀಡ್ ಟು ಫೈಂಡ್, ಹಾಗಾದ್ರೆ ಏನನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಾದ್ರೆ, ಸೊ ಹ್ಯಾಸ್ ಬಿನ್ ಕನೆಕ್ಟೆಡ್ ಇನ್ ದ ಅರೇಂಜ್ಮೆಂಟ್. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್. ಮೊದಲನೇದು ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕು. ಎರಡನೇದು ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಎರಡು ಕಂಡುಹಿಡಿಯಬೇಕು. ಮೊದಲನೇದು ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕು ಮತ್ತು ಟೋಟಲ್ ಕರೆಂಟ್ ಕಂಡುಹಿಡಿಯಬೇಕು. ಹಾಗಾದ್ರೆ ಹೇಗೆ ಕಂಡುಹಿಡಿಯುವಂಥದ್ದು? ಸೊ ಫಸ್ಟ್ ವಾಟ್ ವಿ ವಿಲ್ ಡೂ ಇಸ್, ಸೊ ವಿ ವಿಲ್ ಆಡ್ the resistance number 1 and resistance number 2 first, because ನೀವು ಫಿಗರ್ ನ ಅಬ್ಸರ್ವ್ ಮಾಡಿದ್ರೆ, ಸೊ ಫಿಗರ್ ಅಲ್ಲಿ ನಿಮ್ಗೆ R1 R2 ಒಂದು ತರ ಇದೆ ಒಂದು ಸರ್ಕ್ಯೂಟ್ ಅಲ್ಲಿ ಆ ರೆಸಿಸ್ಟೆನ್ಸ್. ಸೊ R3 R4 R5 ಅನ್ನುವಂಥದ್ದು ಇನ್ನೊಂದು ಭಾಗದಲ್ಲಿದೆ, ಇನ್ನೊಂದು ಪಾರ್ಟ್. ಹಾಗಾಗಿ ವಾಟ್ ವಿ ವಿಲ್ ಡೂ ಇಸ್, ಸೊ ವಿ ವಿಲ್ ಆಡ್ ದ ಫಸ್ಟ್ ಒನ್. ಸೊ ವಿ ವಿಲ್ ಫೈಂಡ್ total resistance for the R1 and R2, and afterwards we will find the total resistance for R3 and R4 and R5, which has been connected in a parallel. Afterwards we will add the both. ಆಗ ನಿಮಗೆ ಆನ್ಸರ್ಸ್ ಬರುತ್ತೆ ಅನ್ನುವಂಥದ್ದು. ಸೊ the total resistance in the circuit, overall circuit ಬರುತ್ತೆ ಅನ್ನುವಂಥದ್ದು. So therefore first I'll add the first R1 and R2 because it has been connected, right? In the both R1 and R2 ಒಂದು ಸರ್ಕ್ಯೂಟ್ ಅಲ್ಲಿ ಇದೆ. ಹಾಗಾಗಿ so therefore 1 by Rp equals 1 by R1 plus 1 by R2. So therefore 1 by Rp is equals to 1 by R1 ಅಂದ್ರೆ ಎಷ್ಟು 10 plus 1 by R2 ಅಂದ್ರೆ 40. Okay, now take the LCM and simplify this. So if you have taken the LCM and if you have simplified this, means you'll get the answer as 5 by 40. So ಹೇಗೆ ಅಂತಂದ್ರೆ simple. So LCM is 40 children's. 10 4s are 40, 4 ones are 4 plus 40 ones are 40, 1 into 1 is 1. So therefore 5 by 40. ಹಾಗಾದ್ರೆ 1 by Rp is equals to 5 by 40 ಬಂತು. ನಾವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ, ಓಕೆ, ಸೊ 5 Rp is equals to, ಸೊ ಇಲ್ಲಿ ನಾವು ಡಿವೈಡ್ ಮಾಡ್ಬೋದಲ್ಲ, 5 ones 5 8s. ಸೊ therefore 1 by Rp equals 1 by 8. ಸೊ therefore ಇದನ್ನ ನಾವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ you'll get the answer as resistance in parallel equals 8 ohm. ಹಾಗಾದ್ರೆ ಮೊದಲ ಎರಡು ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು ಅಂತಂದ್ರೆ, ಮೊದಲ ಎರಡು ರೆಸಿಸ್ಟರ್ಸ್ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು ಅಂದ್ರೆ 8 ohm ಆಯ್ತು ಅನ್ನೋಂಥದ್ದು. ಓಕೆ, ಸೊ ಈಗ ನಾವು ನೆಕ್ಸ್ಟ್ 3 ರೆಸಿಸ್ಟರ್ಸ್ಗೆ ಟೋಟಲ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯೋಣ. ಸೊ therefore 1 by Rp equals 1 by R3 plus 1 by R4 plus 1 by R5. ಸೊ ಇದು ಕಂಡುಹಿಡಿಯಿರಿ ಈಗ. ಸೊ therefore 1 by Rp is equals to 1 by R3 ಅಂದ್ರೆ ಎಷ್ಟು 30 plus 1 by R4 ಅಂತಂದ್ರೆ 20 plus 1 by R5 ಅಂತಂದ್ರೆ 60. So therefore here denominator are different, so take the LCM. So therefore 1 by Rp is equals to ಇಷ್ಟಕ್ಕೂ LCM, ಅಷ್ಟಕ್ಕೂ LCM ಎಷ್ಟು ಬರುತ್ತೆ 60 ಬರುತ್ತೆ. So therefore 32s are 60, 2 ones are 2 plus 23s are 3 ones are 3 plus 61s are 1 ones are 1.
So 3 plus 2 is 5, 5 plus 1 is 6 by 60. So therefore 1 by Rp is equals to 6 by 60. 6 ones are 6 tens are. So therefore 1 by Rp is equals to 1 by 10. ಹಾಗಾದ್ರೆ ನಾವು 1 by Rp is equals to 1 by 10 ಬಂದಿದೆ ಅಂದ್ರೆ so ಹಾಗಾದ್ರೆ what is the resistance? So resistance will be 10 ohm. ಕ್ಲಿಯರ್? ಅಲ್ಲಿಗೆ ನಿಮ್ಗೆ ಇನ್ನೊಂದು ಬಂದಾಯ್ತು ಅನ್ನೋಂಥದ್ದು. ಓಕೆ, ಸೊ ಈಗ ಬಂದಾಗಿದೆ ಅಂತಂದ್ರೆ ಈಗ ವಾಟ್ ಇಸ್ ದ ಕ್ವಶನ್? ಯು ನೀಡ್ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಅಲ್ವಾ? ಸೊ ಟೋಟಲ್ ರೆಸಿಸ್ಟೆನ್ಸ್ ಏನ್ ಮಾಡಿ, ಬಂದಿರೋ ಆನ್ಸರ್ಗಳನ್ನ ಆಡ್ ಮಾಡಿ. ಸೊ ಬಂದಿರೋ ಆನ್ಸರ್ಸ್ಗಳನ್ನ ಆಡ್ ಮಾಡಿದ್ರೆ ಇಲ್ ಗೆಟ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಸೊ therefore the total resistance equals the total resistance equals ಮೊದಲನೇ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ? 8 ohm plus 10 ohm. So therefore what is the total answer? 18 ohm. ಹಾಗಾದ್ರೆ what is the total resistance children? The total resistance will be 18 ohm. ಹಾಗಾದ್ರೆ ಇನ್ನು ನಮ್ಗೆ ಇನ್ನೊಂದು ಬೇಕು, ಇನ್ನು ಕ್ವಶನ್ ಅಲ್ಲಿ ಅವ್ರು ಕೇಳಿರೋದು ಸೊ ಯು ನೀಡ್ ಟು ಫೈಂಡ್ ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ದ ಸರ್ಕ್ಯೂಟ್. ಸೊ ಕರೆಂಟ್ ಎಷ್ಟಿದೆ ಅನ್ನುವಂಥದ್ದು. ಸೊ therefore ಕರೆಂಟ್ ಗೆ ಫಾರ್ಮುಲಾ ಏನು? I equals V by R. Okay, I equals V by R. ಹೇಗೆ ಬಂತು? By using Ohm's law. So I is equals to V by R. So V ಅಂದ್ರೆ ಎಷ್ಟು? V ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಅಂದ್ರೆ ಕೊಟ್ಟಿರುವಂತದ್ದು 12 ವೋಲ್ಟ್. So therefore it's 12 volt divided by resistance ಗೊತ್ತಿದೆ 18 ohm. So ಇದನ್ನ ನೀವು ಡಿವೈಡ್ ಮಾಡಿದಾಗ you'll get the answer as 0.67. So therefore 0.67 ampere. So this is the answer for this question. This is 18 children. Okay, ಹಾಗಾದ್ರೆ 12 divided by 18 ಮಾಡಿದಾಗ 0.67 ಬಂದಿದೆ. ದೊಡ್ಡದಾಗಿ ಬರೀತೀನಿ. ಸೊ 0.67. ಹಾಗಾದ್ರೆ what is the total current? The total current will be 0.67 amp and total resistance is 18 ohm. And it's an important problem children, very important. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನಾನು ಫಿಗರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ 2 ರೆಸಿಸ್ಟೆನ್ಸ್ ನ ಆಡ್ ಮಾಡಿದೀನಿ ಅಂಡ್ ಅದನ್ನ ಆನ್ಸರ್ ಹಾಗೆ ಇಟ್ಕೊಂಡಿದೀನಿ. ನೆಕ್ಸ್ಟ್ 3 ರೆಸಿಸ್ಟರ್ಸ್ ನ ಆಡ್ ಮಾಡಿದೀನಿ, ಅದನ್ನ ಹಾಗೆ ಇಟ್ಕೊಂಡಿದೀನಿ. ತದನಂತರ ನೆಕ್ಸ್ಟ್ ಎಲ್ಲವನ್ನೂ ಆಡ್ ಮಾಡಿದಾಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬಂತು ಅಂಡ್ ಟೋಟಲ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಿದೀನಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್ 12.9. ಓಕೆ, now we'll move on to the next one. So now example number 12.10. So 12.10 ನೋಡೋದಾದ್ರೆ in a question 12.10 an electric iron consumes energy at the rate of 840 watt when heating is at the maximum rate and 360 watt when the heating is at the minimum. The voltage is 220 volt. What is the current and the resistance in each case? Now this is the question children. Now children, this is the question based on the heating effect of electric current. Now heating effect of electric current, the formula, first of all P is equals to V into I. ಇದು ಮೊದಲನೇದು. heating effect of electric current H is equals to I square into R into T. ಸೊ ಈಗ ಕ್ವಶನ್ ಏನಾಗುತ್ತೆ ಅಂದ್ರೆ ಒಂದು ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಇಟ್ಸ್ ಕನ್ಸ್ಯೂಮ್ಸ್ ಅನ್ ಎನರ್ಜಿ ಆಫ್ ರೇಟ್ at 840 ವ್ಯಾಟ್. ಸೊ therefore 840 ವ್ಯಾಟ್ ಅಷ್ಟು ಪವರ್ ಅನ್ನು ಕನ್ಸಂಪ್ಷನ್ ಮಾಡ್ಕೊಳುತ್ತೆ. ಸೊ therefore they have given the power is to 840 ವ್ಯಾಟ್. ಓಕೆ, ಅಂಡ್ ಜೊತೆಗೆ 220 ವೋಲ್ಟ್ ಅಲ್ಲಿ, ಅದು ಮ್ಯಾಕ್ಸಿಮಮ್ ರೇಟ್ ಅಲ್ಲಿ, ಒಂದು ಮಿನಿಮಮ್ ರೇಟ್ ಅಲ್ಲಿ ಇದೆ, ಇನ್ನೊಂದು ಮ್ಯಾಕ್ಸಿಮಮ್ ರೇಟ್ ಅಲ್ಲಿ ಇದೆ ಅನ್ನುವಂಥದ್ದು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಮಿನಿಮಮ್ ರೇಟ್, ಇನ್ನೊಂದು ಮ್ಯಾಕ್ಸಿಮಮ್ ರೇಟ್. ಮ್ಯಾಕ್ಸಿಮಮ್ ರೇಟ್ ಅಲ್ಲಿ 840 ವ್ಯಾಟ್ ಅನ್ನ ಯೂಸ್ ಮಾಡುತ್ತೆ ಅಂಡ್ ಇನ್ನೊಂದ್ರಲ್ಲಿ ಪವರ್ ನಿನಗೆ ಆಕ್ಚುಲ್ ಆಗಿ 360 ವ್ಯಾಟ್ ಅಲ್ಲಿ ನಿಮ್ಗೆ ಅದು ಆಕ್ಚುಲ್ ಆಗಿ ಪವರ್ ಇರುತ್ತೆ ಆ ಐರನ್ ಬಾಕ್ಸ್ ಅಲ್ಲಿ ಅನ್ನುವಂಥದ್ದು. ಸೊ the voltage is 220 volt on the both side.
ಸೊ ಇಲ್ಲೂ ಕೂಡ ವೋಲ್ಟೇಜ್ ನಿನಗೆ 220 ವೋಲ್ಟ್ ಇರುತ್ತೆ, ಇಲ್ಲೂ ಕೂಡ ವೋಲ್ಟೇಜ್ 220 ವೋಲ್ಟ್ ಇರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ರೇಟ್ ಇದ್ದಾಗ, ಇದು ಮಿನಿಮಮ್ ರೇಟ್ ಇದ್ದಾಗ, ಇದು ಪಿ ಪವರ್, ಇದು ಪವರ್, ಇದು ವೋಲ್ಟೇಜ್ ಸೇಮ್ ಇರುತ್ತೆ. ಹಾಗಾದ್ರೆ ವಾಟ್ ಯು ನೀಡ್ ಟು ಫೈಂಡ್, ಯು ನೀಡ್ ಟು ಫೈಂಡ್ I, the current in this situation, the maximum rate. Also you need to find the resistance. ಇದು ಎರಡು. ಇಲ್ಲೂ ಕೂಡ you need to find the current as well as resistance in each of the case. ಇಷ್ಟು ನೀವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಓಕೆ, ಸೊ ಹಾಗಾದ್ರೆ ನಾವು ವಾಟ್ ಇಸ್ ದ ಫಾರ್ಮುಲಾ, ವಿಚ್ ಫಾರ್ಮುಲಾ ವಿ ನೀಡ್ ಟು ಯೂಸ್ ಅಂತಂದ್ರೆ, ನಾವು ಈ ಫಾರ್ಮುಲಾ ಇದೆಯಲ್ಲ ಇದನ್ನ ತಗೊಳ್ಳೋಣ. P is equals to V into I. ಇಲ್ಲಿ ನಮ್ಗೆ ಏನ್ ಬೇಕು, ಐ ಬೇಕು, ಕರೆಂಟ್ ಬೇಕು. ಸೊ ಕರೆಂಟ್ ಬೇಕು ಅಂತಂದಾಗ ಸೊ ಐ ನ ಇಟ್ಕೊಂಡು ಉಳಿದಿರೋದನ್ನ ಆಚೆ ಕಳಿಸಿದ್ರೆ ದ ಈಕ್ವೇಶನ್ ವಿಲ್ ಬಿಕಮ್, ದ ಫಾರ್ಮುಲಾ ವಿಲ್ ಬಿಕಮ್ I is equals to P by V. ಓಕೆ, ಸೊ therefore P ಅಂದ್ರೆ ಗೊತ್ತು, P ಅಂತಂದ್ರೆ ಎಷ್ಟು 840 ವ್ಯಾಟ್ divided by voltage 220. So therefore what will be the current? ಇದನ್ನ ಡಿವೈಡ್ ಮಾಡಿದಾಗ you'll get the answer as 3.82 ampere. ಇದು ಯಾವಾಗ at the maximum rate ಇದ್ದಾಗ. Now we'll come to the another one, minimum rate ಇದ್ದಾಗ. So minimum rate ಇದ್ದಾಗ we need to find. So therefore I is equals to P by V. So minimum rate ಇದ್ದಾಗ what will be the our iron box to 360 divided by volt will be 220. So ಇದನ್ನ ಡಿವೈಡ್ ಮಾಡಿದ್ರೆ you'll get the answer as 1.64. Okay, so this is the answer. ಸೊ ಹಾಗಾದ್ರೆ ಎರಡರಲ್ಲೂ ನಾವು ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಾಯ್ತು. ಸೊ ಈಗ ಫಸ್ಟ್ ಒನ್ ಅಲ್ಲೂ ನಾವು ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು, ಸೆಕೆಂಡ್ ಒನ್ಗೂ ಕೂಡ ನಾವು ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಇರೋ ಫಾರ್ಮುಲಾ ಯಾವುದು? ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ವಿಲ್ ಬಿ R is equals to V by I. ನಿಮ್ಗೆ ಜ್ಞಾಪಕ ಇರ್ಬೋದು ಓಮ್ಸ್ ಲಾ ಇಸ್ ಈಕ್ವಲ್ಸ್ ಟು ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್, ಅದನ್ನ ಇಟ್ಕೊಂಡು ನಾವು ಮಾಡ್ತಾ ಇರೋಂಥದ್ದು. ಸೊ therefore R is equals to V by I. ಈಗ ಮೊದಲನೇ ಮ್ಯಾಕ್ಸಿಮಮ್ ರೇಟ್ 840 ಇದ್ದಾಗ ಹಾಕೊಳ್ಳೋಣ. ಸೊ therefore V it by I ನ ಮಾಡಿದ್ರೆ V ಅಂತಂದ್ರೆ 220 ವೋಲ್ಟ್ ಡಿವೈಡೆಡ್ ಬೈ I, ಮ್ಯಾಕ್ಸಿಮಮ್ ರೇಟ್ ಇದ್ದಾಗ ನಮಗೆ ಕರೆಂಟ್ ಎಷ್ಟು ಬಂದಿದೆ 3.82. ಸೊ therefore 3.82 is equals to, so therefore ಇದನ್ನ ಡಿವೈಡ್ ಮಾಡಿದ್ರೆ you'll get the resistance as 57.60 ohm. ಇದು ಮ್ಯಾಕ್ಸಿಮಮ್ ರೇಟ್ ಅಲ್ಲಿ ಇದ್ದಾಗ ಅನ್ನುವಂಥದ್ದು. ನೆಕ್ಸ್ಟ್ ಯು ನೀಡ್ ಟು ಫೈಂಡ್ ದ ಅನದರ್ ರೆಸಿಸ್ಟೆನ್ಸ್ ಆಲ್ಸೋ. ಐ ಕಾಲ್ ದಿಸ್ as R1, ದಿಸ್ ಇಸ್ R2. ಯಾಕೆ ಅಂದ್ರೆ ನಾವು ಮಿನಿಮಮ್ ರೇಟ್ ಇದ್ದಾಗ ಕಂಡುಹಿಡಿಬೇಕು. ಮಿನಿಮಮ್ ರೇಟ್ ಇದ್ದಾಗ ಎಷ್ಟು 360 ವೋಲ್ಟ್ ಇದ್ದಾಗ. ಸೊ therefore R2 is equals to V by I. ವೋಲ್ಟ್ ಚೇಂಜ್ ಆಗಲ್ಲ, 220 ವೋಲ್ಟೇ ಇರುತ್ತೆ. ಕರೆಂಟ್ ಚೇಂಜ್ ಆಗಿದೆ ಮಿನಿಮಮ್ ರೇಟ್ ಇದ್ದಾಗ ಇಟ್ಸ್ 1.64. ಸೊ therefore ಇದನ್ನ ಡಿವೈಡ್ ಮಾಡಿದ್ರೆ you'll get the answer as 134.15 amp. Sorry, ohm. So this is the answer for this question. So ಇಲ್ಲಿ ನಾವು ಕರೆಂಟ್ ಅನ್ನು ಕೂಡ ಕಂಡುಹಿಡ್ತಿದ್ದೀವಿ, as well as ನಾವು ಕಂಡುಹಿಡ್ತಿರೋದು ರೆಸಿಸ್ಟೆನ್ಸ್ ಫಾರ್ the maximum rate as well as the minimum rate ಅನ್ನುವಂಥದ್ದು. Okay children, so this is the answer. Now we'll move on to the next one. So example number 12.11. So 100 joule of heat is produced each second in a 4 ohm resistance. Find the potential difference across the conductor. See, 100 joule of heat is produced. ನಾವು ಹಾಗಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. H is equals to I square into R into T. ಸೊ ಏನೇನ್ ಕೊಟ್ಟಿದ್ದಾರೆ, 100 joule of heat ಪ್ರೊಡ್ಯೂಸ್ ಆಗಿದೆಯಂತೆ. ಸೊ therefore H is equals to 100 joule ಅಷ್ಟು ವರ್ಕ್ ಆಗಿದೆ. ಸೊ ಎಷ್ಟು ರೆಸಿಸ್ಟೆನ್ಸ್ ಅಲ್ಲಿ, ಸೊ ರೆಸಿಸ್ಟೆನ್ಸ್ 4 ಓಮ್ ಇದ್ದಾಗ ಎಷ್ಟು ಸೆಕೆಂಡ್ಸ್ ಅಲ್ಲಿ, ಸೊ 1 ಸೆಕೆಂಡ್ ಅಲ್ಲಿ. ಹಾಗಾದ್ರೆ ವಾಟ್ ಯು ನೀಡ್ ಟು ಫೈಂಡ್, ಯು ನೀಡ್ ಟು ಫೈಂಡ್ ದ ವೋಲ್ಟ್. ವೋಲ್ಟ್ ಅಂದ್ರೆ ಯು ನೀಡ್ ಟು ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನುವಂಥದ್ದು. ಓಕೆನಾ? ಸೊ therefore ಈಗ ಇದನ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋದಾದ್ರೆ ಸೊ ಫಾರ್ಮುಲಾ ಏನ್ ಹೇಳುತ್ತೆ, H is equals to I square into R into T. ಕರೆಕ್ಟಾ? ಆದ್ರೆ ನಮ್ಗಿಲ್ಲಿ ಬೇಕಾಗಿರುವಂತದ್ದು ಯಾವುದು, ನಮ್ಗಿಲ್ಲಿ ಬೇಕಾಗಿರುವಂತದ್ದು I. ಸೊ ಹಾಗಾದ್ರೆ I ನ ಇಟ್ಕೊಂಡು ಉಳಿದಿರೋದೆಲ್ಲವನ್ನ ನಾವು ಆಚೆಗೆ ಕಳಿಸಿದ್ರೆ ಸೊ therefore I square is equals to H by R into T. ಕರೆಕ್ಟಾ?
ಸೊ ನಾವು ವಿ ನೀಡ್ ದ ಐ ವ್ಯಾಲ್ಯೂ. ಸೊ ಹಾಗಾದ್ರೆ ಐ ನ ಮೇಲೆ ತಲೆ ಮೇಲೆ ಸ್ಕ್ವೇರ್ ಇದೆ. ಹೌ ಟು ಕ್ಯಾನ್ಸಲ್ ದಟ್ ಐ ಸ್ಕ್ವೇರ್? ಸೊ ಟೇಕಿಂಗ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ದೇರ್ಫೋರ್ ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಐ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ h by r into t. Now this is the formula to find the current when heat and the resistance as well as the time has been given. So therefore ಇದು whole root. Okay, now data ಇದೆ, ಡೇಟಾವನ್ನ ಅಪ್ಲೈ ಮಾಡೋಣ ಈಗ. So therefore I is equals to, now I'll apply the data. So h ಅಂತಂದ್ರೆ ಎಷ್ಟು 100 divided by r ಅಂತಂದ್ರೆ 4 into 1. So the 4 under root of 100 divided by 4. So 4 1s 4 2s 8. So 2 will go to 25. So therefore under root of 25. ಹಾಗಾದ್ರೆ what is the square root of 25? The square root of 25 is 5. ಹಾಗಾದ್ರೆ what is the answer? 5 ampere. Now this is the answer. So also ಇದರ ಜೊತೆ ಇನ್ನೂ ಏನೋ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಏನದು? You need to find the potential difference. So therefore potential difference ಗೆ ಫಾರ್ಮುಲಾ ಏನು? V equals I into R. So therefore I ಗೊತ್ತಿದೆ, ಈಗ ತಾನೇ ಬಂದಿದೆ 5 into resistance. Resistance ಎಷ್ಟು ಕೊಟ್ಟಿದ್ದಾರೆ 4. So therefore what is the potential difference? 20 volt. Now this is the answer and this is the answer for this question. Now we'll move on to the next one. So now next example na ನೋಡೋದಾದ್ರೆ ನಾವು, so next example the question ಏನು? Example number 12.12. ಇದು easy ಇದೆ children. It's based on the power. So power the formula ಏನು? P is equals to V into I. So therefore, so an electric bulb is connected to a 220 volt generator. The current is 0.50 amp. What is the power of the bulb? So on the electric bulb connected to a 220 volt. So therefore volt they have given 220 volt ಕೊಟ್ಟಿದ್ದಾನೆ. ಕರೆಂಟ್ ಎಷ್ಟು ಇದೆ ಅಂತ ಅನ್ನೋದನ್ನು ಕೊಟ್ಟಿದ್ದಾನೆ. I is equal to 0.50 amp ಕೊಟ್ಟಿದ್ದಾನೆ. ಹಾಗಾದ್ರೆ what you need to find? You need to find the power. So simple. So ಒಂದು ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ನಿಮಗೆ 220 ವೋಲ್ಟ್ ಅಷ್ಟಿದ್ದು ಕರೆಂಟ್ 0.50 ಇದ್ರೆ what is the power? So therefore ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕಿ P is equals to V into I. So therefore P is equals to 220 into 0.50. So ಇವೆರಡನ್ನ ಮಲ್ಟಿಪಲ್ ಮಾಡಿದ್ರೆ the power will be 110 joule per second. So this is the answer and easy ಇದೆ and you need to find the power ಅಷ್ಟೇ. So power ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅನ್ನೋದು. Okay, and this is the answer for the example number 12.12. And the next one is the last one and the next problem from the electricity chapter. It's 12.13. So an electric refrigerator rated 400 watt operates 8 hours per day. What is the cost of energy to operate for 30 days at the rate of 3 rupees per kilowatt hour? Now this is the question, children. Now ಹೇಗೆ ಕಂಡುಹಿಡಿಯೋದು? So simple ನೋಡಿ, ಕ್ವಶನ್ ಏನಿರುತ್ತೆ, ಒಂದು ರೆಫ್ರಿಜರೇಟರ್ ಇದೆ. ಆ ರೆಫ್ರಿಜರೇಟರ್ 400 ವ್ಯಾಟ್ ಇಂದ ಆಪರೇಟ್ ಆಗಿ 8 hours per day ವರ್ಕ್ ಮಾಡುತ್ತೆ. ಹಾಗಾದ್ರೆ 30 ದಿನಕ್ಕೆ 30 ಡೇಸ್ಗೆ 3 ರೂಪಾಯಿ ನಂಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ಯು ನೀಡ್ ಟು ಫೈಂಡ್. ಸೊ ಹಾಗಾದ್ರೆ ಇದನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಸಿಂಪಲ್. ಸೊ ಮೊದಲೇದು 400 ವ್ಯಾಟ್ ನಾವು ಆಕ್ಚುಲ್ ಆಗಿ ವರ್ಕ್ ಮಾಡ್ತಾ ಇರೋದು 8 hours per day. ಹಾಗಾದ್ರೆ ನಾವು ಎಷ್ಟು ದಿನ ಕಂಡುಹಿಡಿಯಬೇಕು? ಫಾರ್ 30 days. ಸೊ therefore for 30 days ಫಸ್ಟ್ 30 ಡೇಸ್ ಕಂಡುಹಿಡ್ಕೊಳ್ಳಿ ಎಷ್ಟಾಗತ್ತೆ ಅಂತ. ಸೊ ಎಷ್ಟು ವರ್ಕ್ ಮಾಡುತ್ತೆ ಅಂತ. ಸೊ therefore ಹಾಗಾದ್ರೆ 30 ಡೇಸ್ ಹೆಂಗ್ ಕಂಡುಹಿಡಿಯೋದು? 400 ವ್ಯಾಟ್ ಇಂಟು 8 hours, ಅದು ಆಕ್ಚುಲ್ ಆಗಿ ದುಡಿಯುತ್ತೆ ಪರ್ ಡೇ ಇಂಟು ದ 30 ಡೇಸ್. ಸೊ 400 ವ್ಯಾಟ್ ಇಂಟು 8 hours ಪರ್ ಡೇ, ಇದನ್ನ ಏನು ಕನ್ವರ್ಟ್ ಮಾಡಬೇಕು? 30 ಡೇಸ್ ಕನ್ವರ್ಟ್ ಮಾಡಬೇಕು. ಸೊ therefore ಇಂಟು 30. ಸೊ ಇಷ್ಟನ್ನ ಮಲ್ಟಿಪಲ್ ಮಾಡಿದ್ರೆ you'll get the answer as 9
96,000. ಸೊ 96,000 ವ್ಯಾಟ್ ಅವರ್. ಸೊ ನಿಮ್ಗೆ ನಾನು ಫಾರ್ಮುಲಾಸ್ ಬರ್ಸ್ಬೇಕಾದ್ರೆ ಒಂದು ಹೇಳಿದೀನಿ ಚಿಲ್ಡ್ರನ್ಸ್. ಸೊ ಹೌ ಟು ಕನ್ವರ್ಟ್ 1 ಕಿಲೋವ್ಯಾಟ್ ಇಸ್ ಈಕ್ವಲ್ಸ್ ಟು 1000 ವ್ಯಾಟ್ ಇಂಟು 3600 ಸೆಕೆಂಡ್ಸ್. ಹಾಗಾಗಿ ಇಲ್ಲಿ ವ್ಯಾಟ್ ಅವರ್ ಇದೆ, ಇದು 96,000 ಚಿಲ್ಡ್ರನ್ಸ್. ಸೊ ಇಲ್ಲಿ ವ್ಯಾಟ್ ಅವರ್ ಇದೆ, ಇದನ್ನ ಕಿಲೋ ವ್ಯಾಟ್ ಅವರ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಫ್ ಯು ಹ್ಯಾವ್ ಕನ್ವರ್ಟೆಡ್ ದಿಸ್ ಟು ಅ ಕಿಲೋ ವ್ಯಾಟ್ ಅವರ್, ಇಟ್ ವಿಲ್ ಬಿಕಮ್ 96 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತೆ. ಇದು 30 ಡೇಸ್ಗೆ ಆಯ್ತು. 30 ಡೇಸ್ ಕಂಡಿಡ್ತಾಯ್ತು. ನಾವು ಏನು ಕಂಡಿಡಿಬೇಕು ಇನ್ನೊಂದು. ಸೊ ವಾಟ್ ಇಸ್ ದ ಕಾಸ್ಟ್ ಅಂತ ಅನ್ನೋದನ್ನು ಕಂಡಿಡಿಬೇಕು ಫಾರ್ 30 ಡೇಸ್. ಎಷ್ಟು ರೂಪಾಯಿಗೆ? ಸೊ ಫಾರ್ ದ 30 ಡೇಸ್ ಪರ್ ಡೇ ಎಷ್ಟು? 3 rupees. ಸೊ ದೇರ್ಫೋರ್ ಫಾರ್ 30 ಡೇಸ್ಗೆ 1 ಡೇಗೆ 3 rupees ಆದ್ರೆ, ಸೊ 96 ಕಿಲೋ ವ್ಯಾಟ್ ಅವರ್ಗೆ 3 rupees ಅನ್ನಂಗೆ ಎಷ್ಟಾಗುತ್ತೆ ಅಂತಂದ್ರೆ 288 rupees ಆಗತ್ತೆ ಅನ್ನೋಂಥದ್ದು. ನೋಡಿ, ಸಿಂಪಲ್ ಇದೆ ಆನ್ಸರ್. ಒಂದು ದಿನದಲ್ಲಿ 400 ವ್ಯಾಟ್ ಯೂಸ್ ಆಗಿ 8 ಅವರ್ ವರ್ಕ್ ಆದ್ರೆ 30 ಡೇಸ್ ಎಷ್ಟಾಯ್ತು? 96 ಕಿಲೋ ವ್ಯಾಟ್ ಅವರ್ ಆಯ್ತು. ಓಕೆ, ಒಂದು ದಿನಕ್ಕೆ 3 ರೂಪಾಯಿ ಆದ್ರೆ 96 ಕಿಲೋ ವ್ಯಾಟ್ ಅವರ್ ಅಂದ್ರೆ 30 ದಿನಕ್ಕೆ 30 ಡೇಸ್ಗೆ ತಾನೇ ಫೈಂಡ್ ಔಟ್ ಮಾಡಿರೋದು. ಸೊ 30 ಡೇಸ್ಗೆ 96 ಇಂಟು 3 ಮಾಡಿದ್ರೆ 288 rupees ಆಗುತ್ತೆ. ಸೊ ಇಷ್ಟು ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಪ್ರಾಬ್ಲಮ್ಸ್ ಗಳಾಗಿರುತ್ತೆ. ಅಂಡ್ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಚಿಲ್ಡ್ರನ್ಸ್. ನಾವು ಇದ್ರ ಬೇಸ್ ಮೇಲೆ ಎಕ್ಸಾಮ್ ಪೇಪರ್ ಇರುವಂತಹ ಕೆಲವೊಂದು ಕ್ವಶನ್ಸ್ ಗಳು ನಿಮ್ಗೆ ಗೊತ್ತಾದ್ರೆ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಔಟ್ ಆಫ್ ಸಿಲೆಬಸ್ ಅಥವಾ ಮಾಡೆಲ್ ಪೇಪರ್ ಅಲ್ಲಿ ಇರೋದು, ಹೊರಗಡೆ ಇರುವಂತದ್ದು ಬೇರೆ ಬೇರೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಆಲ್ ದೀಸ್ ಟಾಪಿಕ್ಸ್ ವಿಚ್ ಐ ಹ್ಯಾವ್ ಸೆಡ್ ನೌ ಬೇಸ್ಡ್ ಆನ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಯಾವುದೇ ಮಾಡಿದೆ ಅದರ ಬೇಸ್ ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಗಳಿದೆ ಅದೆಲ್ಲವನ್ನೂ ಕೂಡ ಹೊರಗಿಂದ ತೆಗೆದುಕೊಂಡು ನಾನು ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಸಾಲ್ವ್ ಮಾಡಿ